ಉತ್ತಮವಾಗಿ ಚುನಾವಣಾಧಿಕಾರಿ ಕೆಲಸ ಮಾಡಿದ್ದಾರೆ. ಅವರಿಗೂ ಕೂಡ ನನ್ನ ವತಿಯಿಂದ ಅಭಿನಂದನೆಗಳು ಸಲ್ಲಿಸುತ್ತಾ ಸ್ವಾಗತವನ್ನು ಬಯಸ್ತೇನೆ. ಪ್ರತಿಯೊಬ್ರು ಯಾರ್ದು ಒಂದೊಂದು ಹೆಸರು ಮಿಸ್ ಮಾಳಪ್ಪ ಸರ್ ಕ್ಷಮಿಸಬೇಕು, ಮಾಜಿ ಅಧ್ಯಕ್ಷರು ಹಿರಿಯರು ಕೂಡ ಆಗಿದ್ದಾರೆ. ಅವರು ನಾನು ಸ್ವಾಗತ ಬಯಸ್ತೇನೆ. ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಸ್ವಾಮಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ತಾಲೂಕಿನಿಂದ ಬಂದಂತ ಮಾರ್ತಂಡ ಜೋಶಿ ಸರ್ ಅವರಿಗೂ ಮತ್ತೆ ಇನ್ನು ಉಳಿದ ಬೇರೆ ಬೇರೆ ತಾಲೂಕುಗಳಿಂದ ಆಗಮಿಸಿರುವ ತಾಲೂಕಾ ಅಧ್ಯಕ್ಷರುಗಳಿಗೂ ಸಹೋದರಿಯಾದಂತ ಸುಧಾರಣೆಯವರಿಗೂ ಎಲ್ಲರಿಗೂ ಕೂಡ ಯಾರ ಹೆಸರು ಮಿಸ್ ಆದ್ರೂ ಕ್ಷಮಿಸಬೇಕು. ಆಗಮಿಸುವುದರಿಂದ ಸ್ವಾಗತವನ್ನ ಬಯಸಿ ಮುಂದೆ ನಮ್ಮ ಅಧ್ಯಕ್ಷರು ಮಾತನ್ನ ಆಡ್ಬೇಕಂತಂದು ಕೋರಿಕೆ. ಅಪರೂಪ, ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಓಡಾಡಬೇಕು ಅಂತದ್ರಲ್ಲಿ ಸಹ ಇವತ್ತು ಯಾಕಂದ್ರೆ ನಮ್ ಕಲಬುರಗಿ ಬರ್ರಿ ಅಂದ್ರೆ ಕಲಬುರಗಿ ಬರ್ಲಿಕ್ಕೆ ಆಗಿಲ್ಲ. ಬಟ್ ನಿಮ್ಮ ಬೀದರ್ದವ್ರು ಇಷ್ಟು ಲಕ್ಕಿ ಇದ್ದೀರಿ, ನಿಮ್ಮಲ್ಲಿ ಬಂದ್ರು, ನಮ್ಮಲ್ಲಿ ಬರ್ಲಿಲ್ಲ. ಸೊ ಅದಕ್ಕೆ ಮೊದಲೇ ಬೀದರ್ ಜಿಲ್ಲಾ ಪತ್ರಕರ್ತರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸೊ ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ, ಬಹಳ ಸಂತೋಷ ವಿಷಯ. ಯಾಕೆ ಒಂದು ಲಾಸ್ಟ್ ಟೈಮ್ ಆಗ್ಬೇಕಿತ್ತು ಚುನಾವಣೆ, ಅದೇನೇನೋ ಅನಿವಾರ್ಯ ಕಾರಣ ಆಗಿಲ್ಲ ಪರವಾಗಿಲ್ಲ. ಅದಿದ್ದು ಒಗ್ಗಟ್ಟೆ ತೋರಿಸಿದ್ರೆ ಬಹಳ ಸಂತೋಷ ವಿಷಯ. ಅದನ್ನ ಹ್ಯಾಂಗ್ ನಿರ್ವಹಣೆ ಮಾಡಬೇಕು ಅದನ್ನ ನನ್ನ ಅಧ್ಯಕ್ಷರಾಗ್ಲಿ, ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲರೂ ಸಂಘದವರು ಎಲ್ಲ ಸೇರಿಸಿ ಅದನ್ನ ಒಳ್ಳೆ ರೀತಿಯಿಂದ ಮಾಡಮು. ಯಾಕಂದ್ರೆ ಬೀದರ್ ಜಿಲ್ಲೆ ಹೇಳಕ್ಕ ಬಹಳ ಹೇಳ್ತಾರೆ ನಮ್ಮಲ್ಲಿ, ಕಲ್ಯಾಣ ಕರ್ನಾಟಕ, ಗುಲ್ಬರ್ಗ, ಬೀದರ್ ಅಂತ ಹೊರಟ್ರ ಅಂತ ತಿಳಿಸಿಂದ ಹೊರಟ್ರಲ್ಲ, ನಾವು ಬಹಳ ಹೃದಯವಂತರು ರೀ, ನಮ್ ಭಾಷಾ ಹೊರಟ್ರಿ, ಮತ್ತೆ ನಾವ್ ಒಂದ್ಸರಿ ಒಬ್ಬರು ನಮ್ಮವ್ರು ಅಂತ ನಾವು ಅನ್ಕೊಂಡಿದ್ರ ಜೀವ್ ಕೊಡ್ತೀವಿ. ಸೊ ಅದು ಎಲ್ರಿಗೂ ಗೊತ್ತದ. ಸೊ ಆ ರೀತಿಯಿಂದ ನಾವು ಯಾವುದೇ ಇರಲಿ, ಸಂಘಟನೆ ಇರ್ಲಿ, ಸಂಘಿರ್ಲಿ, ಮತ್ತೆ ಅವ್ರವ್ರ ಕಷ್ಟದಾಗ ಈಗ ನೋಡ್ದ ಅವರು ನಾವು ಮಾತಾಡೋತೀವಿ ಒಂಥರ ಅಡ್ಡ ಮಾತಾಡ, ಏಯ್ ಮಗನೇ ಹಿಂಗ ಅಂತ ಹೇಳಿ. ಬಟ್ ಅದು ಪ್ರೀತಿಯಿಂದ ಆ ಶಬ್ದ ಏನ್ ಬರ್ತಾವಲ್ಲ, ಕೆಲವು ಬೈಗಳು ಅದು ಎಲ್ಲರಿಗೂ ಬರಲ್ರಿ. ಬಾರಲೇ ಮಗನೇ ಅಂತೀನೋ, ಅದ್ರ ಹಿಂಗ್ ಬಾರಲೇ ಮಗನೇ ಅಂತ ಇಂತ ಬೇಜಾರಾಗ್ತದೆ ಬೆಂಗಳೂರವ್ರಿಗೆ. ನಾವು ಬಾರಲೇ ಮಗ ಅಂತೀವಿ. ಅಂದ್ರೆ ನಮ್ಮಲ್ಲಿ ಅಂದ್ರೆ ಈ ಆತ್ಮೀಯತೆ ಅದೇ ರೀತಿ ನಾವು ಗುಲ್ಬರ್ಗ, ಬೀದರ್ದವ್ರು ಎಲ್ಲರೂ ಒಂದು ಒಬ್ರಿಗೊಬ್ರು ಪ್ರೀತಿಲಿ ಕರ್ಕೋತೀವಿ. ದಯಮಾಡಿ ನಮ್ಮಲ್ಲಿ ಏನಂತ ಸರ್, ಒಬ್ರಿಗೊಬ್ರು ಮಾತಾಡೋತೀವಿ, ನೀವು ಬೇಜಾರ ಸರ್, ಬಾರ್ಲೇ ನಾವು ಅಂತೀವಿ, ಅದೊಂದು ಪ್ರೀತಿಲಿ ಸರ್. ಅಂದಾಗೆ ಹಾಕಿ ತಗೊಂಡ್ರ ನಮ್ಮಲ್ಲಿ ಒಬ್ರಿಗೊಬ್ರಿಗೆ ಬಂದಾಗ ಒಬ್ರಿಗೊಬ್ರು ಬೈಲತ್ತಿರು, ಅಂದ್ರೆ ಪ್ರೀತಿ ನಮ್ದು ಅಂತ. ಆ ರೀತಿ ನಮ್ಮಂತ ಎಲ್ಲ ಸೌಹಾರ್ದತೆಯಾಗಿ ಎಲ್ಲ ಅಣ್ಣ ಒಂದೇ ಕುಟುಂಬದ ನಡ್ಸ್ಕೊಂಡ್ ನೋಡ್ರಿ, ಬಹಳ ಚಲೋ ಒಳ್ಳೇದು. ಯಾಕಂದ್ರೆ ಇತಿಹಾಸದಾಗ ಕಲಬುರಗಿಗಿಂತ ನಮ್ಮ ಪತ್ರಿಕಾ ಭವನ ಬಹಳ ವಂಡರ್ಫುಲ್ ಆಗ್ಯದ. ಬ್ಯಾಕ್ ಹಾಲ್ ನೋಡಿದೆ, ಗೆಸ್ಟ್ ರೂಮ್, ಅದು ಇದೇ ರೀತಿಯಿಂದ ಎಲ್ಲಾ ಸಂಘಟನೆಯಿಂದ ಎಲ್ಲರೂ ಒಗ್ಗಟ್ಟಾಗಿ ಈ ಪತ್ರಿಕಾ ಭವನ ಹಾಗೂ ಪತ್ರಕರ್ತರ ಸಂಘವನ್ನ ಮುಂದೆಳೆಯಿರಿ, ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಮಾತ್ರ ನಾವು, ಯಾಕಂದ್ರೆ ನಾವು ನಮ್ಮನ್ನ ನಾವೇ ಮಾಡ್ಕೋಬೇಕು, ನಾವೇ ಚಪ್ಪಿಸ್ಕೋಬೇಕ್ರಿ. ನಾವೆಲ್ಲ ನಮ್ಮ ಪತ್ರಕರ್ತರಿಗೆ, ನಮ್ಮ ಮಂದಿ ಹುಡುಗರು ಪತ್ರಕರ್ತರ ಮಕ್ಕಳು ಬೆಳೆದ್ರೆ ಯಾರು ಹೋಗ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಹೊಸ ಶುರು ಮಾಡಿದ್ರು. ನಾವು ಬೇರೆ ಹುಡುಗರು ಪರ್ಸೆಂಟೇಜ್ ತಗೊಂಡ್ ರ್ಯಾಂಕ್ ಬಂದಾರ ಅಂತ ಅವ್ರ ಮನೆಗೆ ಹೋಗಿ ಇಂಟರ್ವ್ಯೂ ಮಾಡ್ತಿದ್ದೆವು. ನಮ್ಮ ಪತ್ರಕರ್ತರು ಸುಮಾರು ಮಕ್ಕಳು ರ್ಯಾಂಕ್ ಬಂದಾರ, ಆದ್ರೆ ಅವ್ರಿಗೆ ಯಾರು ಗುರುತಿಸಬೇಕು ಅಂತ ಪತ್ರಿಕಾ ಪ್ರತಿಭಾ ಪುರಸ್ಕಾರ ಅಂತ ನಾವು ಶುರು ಮಾಡಿದೆವು. ಸೊ ಈ ರೀತಿಯಿಂದ ಸೊ ನಮ್ಮನ್ನ ನಾವೇ, ಆಮೇಲೆ ಯಾರೇ ಸಂಕಷ್ಟ ಬಂದಾಗ ಗೋಪಿಯವ್ರು ಗೊತ್ತದ, ಪತ್ರಕರ್ತರು ಕೋವಿಡ್ ನಾಗ ಎಷ್ಟು ಜನ ಆದ್ರು ಅಂತ ತಿಳಿಸಿಂದ ಅಂತ ಟೈಮ್ನಾಗ ಸಹ ಈ ರೀತಿಯಿಂದ ಸಂಘ ಇದ್ದಾಗ ನಿಮ್ಗೆಲ್ಲ ಹೆಲ್ಪ್ ಮಾಡ್ಲಿಕ್ಕೆ ಆಗ್ತದ. ಸೊ ಈಗ ಒಳ್ಳೆ ನಮ್ಮ ರಾಜ್ಯಾಧ್ಯಕ್ಷ ಆಗಿ, ಪ್ರಧಾನ ಕಾರ್ಯದರ್ಶಿ ಜೋಡಿ ನಮ್ಗೆಲ್ಲ ಕೆಲಸ ಮಾಡ್ಲಿಕ್ಕತ್ತಾರ. ಬಸ್ ಪಾಸ್ ಮಾಡಿದ್ರು, ಆಮೇಲೆ ಸುಮಾರು 1 ಕೋಟಿಗಿಂತ ಹೆಚ್ಚ ಠೇವಣಿ ಇಟ್ರು. ಸುಮಾರು ಮೊನ್ನೆ ಬಸ್ ಪಾಸ್ ಕಿರಿಕಿರಿದಾಗ ಒಂದ್ ಲೆಟರ್ ಕೊಟ್ರು ಸುಮಾರು ಜನ, ಯಾಕಂದ್ರೆ ಅದು ಮಾಡಿಯೂ ಆಗ್ಲಾರ್ದಂಗ ಆಗ್ಲತ್ತ ಅಂತ ಹೇಳಿ, ಅದಕ್ಕೆ ಸ್ವಲ್ಪ ಸಡಿಲಿಕೆ ಮಾಡ್ರಿ ಅಂತ. ಈ ರೀತಿಯಿಂದ ನಿರಂತರ ಕೆಲಸ ಮಾಡ್ತಾ ಇದಾರೆ. ಸೊ ನೀವು ಸಹ ಸಂಘಟನೆ ಅದೇ ರೀತಿಯಲ್ಲಿ ಮಾಡ್ರಿ ಅಂತ ಈ ಸಂದರ್ಭ ಹೇಳಿ ಅವರನ್ನ ಗೌರವ ಕರೆಸಿ ಅವ್ರಿಗೆಲ್ಲರಿಗೂ ನಿಮಗೆ ಅಭಿನಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಮುಕ್ತವಾಗಿ ನಿಮ್ಮನ್ನೆಲ್ಲ ನೋಡುವಂತ ಅವಕಾಶವನ್ನ ಬೀದರ್ ಜಿಲ್ಲಾ ಪತ್ರಕರ್ತರ ಅದಕ್ಕಾಗಿ ಧನ್ಯವಾದಗಳು. ಯಾಕೆಂದ್ರೆ ಸಂಘಟನೆ ಸದಸ್ಯರ ಸಂಘವನ್ನ ಸಂಘಟನೆ ಮಾಡಿ ನಿಮ್ಮ ಆತ್ಮೀಯತೆಯನ್ನು ಉಳಿಸಿಕೊಂಡು ಹೋಗುವುದೇ ಸಂಘ. ಆ ನಿಟ್ಟಿನಲ್ಲಿ ಬೀದರ್ ಜಿಲ್ಲಾ ಘಟಕ ಏನೋ ಆಯ್ತು ಅಂದ್ಕೊಂಡ್ವಿ ನಾವು ಚುನಾವಣೆ ನಡೆದೇ ಇರುವಾಗ. ಆದ್ರೆ ಇವತ್ತು ಸಂಘಟನೆ ನೋಡಿದ್ರೆ ಬೀದರ್ ಜಿಲ್ಲೆ ಸಂಘಟನಾತ್ಮಕವಾಗಿದೆ, ಚುನಾವಣೆ ನಡೆದಿಲ್ಲ ಅನ್ನೋ ಭಾವನೆ ನೀವೆಲ್ಲ ಮೂಡಿಸಿದ್ರೆ.
ಸ್ನೇಹಿತರೆ, ಇಲ್ಲಿ ಬೇರೆ ಬೇರೆ ಸಂಘಗಳ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ನನ್ನ ಸಂಘ, ನಮ್ಮ ಸಂಘ 94 ವರ್ಷದ ಇತಿಹಾಸ ಹೊಂದಿರುವಂತ ಕರ್ನಾಟಕ ಕಾರ್ಯಯುತ ಪತ್ರಕರ್ತರ ಸಂಘದ ಇತಿಹಾಸ ಸ್ವಲ್ಪ ಹಿನ್ನೆಲೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಸ್ನೇಹಿತರೆ, 1926ರಲ್ಲಿ 6ರ ಲೇಬರ್ ಆಕ್ಟ್, ಕಾರ್ಮಿಕ ಕಾಯ್ದೆ ಅನ್ವಯ 1932ರಲ್ಲಿ ಡಿವಿಜಿ ಅವರು ಈ ಸಂಘವನ್ನ ಸಂಘಟನಾತ್ಮಕವಾಗಿ ಇರಲಿ, ಪತ್ರಕರ್ತರು ಅಸಂಘಟಿತರ ಆಗಬಾರದು ಅನ್ನೋ ಉದ್ದೇಶದಿಂದ, ಎಲ್ಲ ಪತ್ರಕರ್ತರನ್ನು ಒಗ್ಗೂಡಿಸುವ ಉದ್ದೇಶದಿಂದ ಕೇವಲ 1932ರಲ್ಲಿ ಸ್ವತಂತ್ರ ಪೂರ್ವದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೊಟ್ಟ ದೇಣಿಗೆಯಿಂದ ಕೇವಲ 10 ರಿಂದ 15 ಜನ ಇರ್ತಕ್ಕಂತ, ಸ್ಥಾಪನೆ ಮಾಡುವಾಗ 10 ರಿಂದ 15 ಜನ ಇದ್ರು ಪತ್ರಕರ್ತರು. ಅಂತಹ ಸಂಘ ಇವತ್ತು 94 ವರ್ಷದ ಇತಿಹಾಸವನ್ನ ಹೊಂದಿದೆ. ರಾಜ್ಯದ ಮೂಲೆ ಮೂಲೆ ತಾಲೂಕು ಹೋಬಳಿಗಳಲ್ಲಿ ಘಟಕಗಳನ್ನು ಹೊಂದಿದೆ. ಸಂಘಟನಾತ್ಮಕವಾಗಿ ಶಕ್ತಿಯನ್ನು ಹೊಂದಿದೆ. ಇಡೀ ರಾಜ್ಯದಲ್ಲಿ 10,000 ಸದಸ್ಯರನ್ನ ಹೊಂದಿರತಕ್ಕಂತ ಭಾರತ ದೇಶದಲ್ಲಿ ಅತ್ಯಂತ ಸಂಘಟನಾತ್ಮಕವಾಗಿ ಟ್ರೇಡ್ ಯೂನಿಯನ್ ಪತ್ರಕರ್ತರ ಸಂಘ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ ಕಾರ್ಯಯುತ ಪತ್ರಕರ್ತರ ಸಂಘ ಅಂತ ಹೇಳಿ, ನಾನು ಒಬ್ಬನಲ್ಲ, ಈ ಸಂಘದ ಪ್ರತಿಯೊಬ್ಬ ಸದಸ್ಯ ಯಾರು ತನ್ನ ಬಹುಶಃ ಜಿಲ್ಲೆಗಳಿಂದ ಫೋನ್ ಬರ್ತದೆ, ನನಗೆ ಕಾರ್ಡ್ ಕೊಟ್ಟಿಲ್ಲ. ಕಾರ್ಡ್ ಅಲ್ಲ, ನೀವು ಸದಸ್ಯರು. ಕಾರ್ಡು ಸಾಂಕೇತಿಕ ಗುರುತನ್ನ ಮಾಡ್ಲಿಕ್ಕೆ ಮಾತ್ರ. ನೀವು ಈ ಸಂಘದ ಹೆಮ್ಮೆಯ ಸದಸ್ಯರು ಅನ್ನೋದನ್ನ ನೀವೇ ತಟ್ಕೋಬೇಕು. ಯಾಕೆಂದ್ರೆ ಈ ಸಂಘ 94 ವರ್ಷದ ಇತಿಹಾಸ ಹೊಂದಿರುವಂತ ಸಂಘ. ಸ್ನೇಹಿತರೆ, ಈ ಸಂಘದಲ್ಲಿ ಜನತಾ ಪಕ್ಷ ಮೊರಾರ್ಜಿ ಗೌರ್ಮೆಂಟ್ 77ರಲ್ಲಿ ಅಧಿಕಾರದಲ್ಲಿದ್ದಾಗ ರಸಗೊಬ್ಬರ ಮತ್ತು ಪೆಟ್ರೋಲಿಯಂ ಸಚಿವರಾಗಿದ್ದಂತ MS ಗುರುಪಾದ ಸ್ವಾಮಿ ಕೂಡ ಈ ಸಂಘದಲ್ಲಿ 55ನೇ ಇಸ್ವಿನಲ್ಲಿ ಅಧ್ಯಕ್ಷರಾಗಿ ಹೋಗಿದ್ದಾರೆ. ಈ ಸಂಘದಲ್ಲಿ 56, 57ರಲ್ಲಿ ದೊರೆಸ್ವಾಮಿ ಅವರು ಫ್ರೀಡಮ್ ಫೈಟರ್, ಸ್ವತಂತ್ರ ಹೋರಾಟಗಾರರು, ಇತ್ತೀಚೆಗೆ ನಮ್ಮನ್ನು ಅಗಲಿದವರು, 102 ವರ್ಷ ಆಗಿತ್ತು ಅವ್ರಿಗೆ. ಅವರು ಕೂಡ ಈ ಸಂಘದ ಅಧ್ಯಕ್ಷರಾಗಿ ಹೋಗಿದ್ದಾರೆ. ಯಾರು ಈ ದೇಶದ ಕನ್ನಡಿಗ ಪ್ರಧಾನಮಂತ್ರಿ ಆಗಿದ್ದ HD ದೇವೇಗೌಡರು, ಅವರಿಗೆ ಮಾಧ್ಯಮ ಸಲಹೆಗಾರರಾಗಿದ್ರು ಹಿಂದೆ. ಅವರು ಕೂಡ ಜಯಶೀಲರಾರ್ ಅಂತೇಳಿ, ಅವರು ಕೂಡ 63 ರಿಂದ 64ರಲ್ಲಿ ಈ ಸಂಘದ ಅಧ್ಯಕ್ಷರಾಗಿ ಹೋಗಿದ್ದಾರೆ. ಖಾದ್ರಿ ಶಾಮಣ್ಣ, BV ವೈಕುಂಠರಾಯರು, ಶ್ಯಾಮರಾವ್, ಶಾಮಯ್ಯ, ಸುಮಾರು ಹೆಸರು ಹೇಳ್ತಾ ಹೋದ್ರೆ, ಜೋಸೆಫ್ ಪೋತೇನು ಹೆಸರು ಹೇಳ್ತಾ ಹೋದ್ರೆ, ನೀವು ನಮ್ಮ ರಾಜ್ಯ ಸಂಘಕ್ಕೆ ಬಂದ್ರೆ ಆ ಪಟ್ಟಿ ನೋಡಿದ್ರೆ ನಾವು ಏನೂ ಅಲ್ಲ, ನಾನು ಕೂಡ ಏನೂ ಅಲ್ಲ. ಆ ಸಂಘದ ಅಷ್ಟೊಷ್ಟು ದೊಡ್ಡ ದೊಡ್ಡ ಜನ ಈ ಸಂಘದ ಅಧ್ಯಕ್ಷರಾಗಿ ಈ ಸಂಘವನ್ನ ಮುನ್ನಡೆಸಿದ್ದಾರೆ, ಸಂಘಟನೆಯ ದೃಷ್ಟಿಯಿಂದ ಮುನ್ನಡೆಸಿದ್ದಾರೆ. ಸ್ನೇಹಿತರೆ, ಕಳೆದ 5 ವರ್ಷದ ಹಿಂದೆ ರಾಜ್ಯ ಅಧ್ಯಕ್ಷರಾಗಿ ಗೆಳೆಯ ಶಿವಾನಂದ ಗೌಡರು ಮತ್ತು ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡಾಗ ಸಂಘದ ಖಜಾನೆ ಖಾಲಿ ಇತ್ತು. ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಕೇವಲ 1 ಲಕ್ಷ ಅಲ್ಲಿ ಜನರಲ್ FD ಅನ್ನು ಇತ್ತು. ಅದು ಹಳೆ ಕತೆ ಬೇಡ. ಈಗ ಏನು 350 ರೂಪಾಯಿ, 500 ರೂಪಾಯಿ ಕಲೆಕ್ಟ್ ಮಾಡಿ 150 ರೂಪಾಯಿ ಜಿಲ್ಲಾ ಸಂಘ ಇಟ್ಕೊಂಡು 350 ರೂಪಾಯಿ ನಮ್ಮ ರಾಜ್ಯಕ್ಕೆ ಕಳ್ಸಿಕೊಡ್ತೀರಿ. ಅದು ಇವತ್ತು 1,01,00,000 ಕ್ಷೇಮ ನಿಧಿ FD ಮಾಡಿ, ಆ FD ಅನ್ನ ಯಾರ ಮುಂದೆ ಅಧ್ಯಕ್ಷರಾಗಿದ್ರು ಕೂಡ ತೆಗಿಬಾರ್ದು ಅನ್ನೋ ರೀತಿಯಲ್ಲಿ ಲಾಕ್ ಮಾಡಿಸಿದ್ದೇವೆ. ಯಾರು FD ಬಾಂಡ್ ತಗೊಂಡಾಗ ಮುಂದೆ ಬರುವಂತ ಅಧ್ಯಕ್ಷ ಹಿಂದಾಗಿರೋ ಕೈ ಅನುಭವಗಳ ಆಧಾರದ ಮೇಲೆ ಆ FD ಬಾಂಡ್ ತಗೊಂಡಾಗ ಮುರ್ಸಕ್ ಹೋದಾದ್ರೆ ಅದು ತೆಗಿಲಿಕ್ಕೆ ಲಾಕ್ ಮಾಡಿದ್ದೀವಿ. ಅದರಿಂದ ಬಂದಂತ ಬಡ್ಡಿ ಹಣದಲ್ಲಿ ಅತಿ ಹೆಚ್ಚು ಹಣ ಅಂದ್ರೆ 25,000 ಕ್ಷೇಮ ನಿಧಿ ಸಹಾಯಧನ ಮಾಡ್ತೀವಿ ಪತ್ರಕರ್ತರಿಗೆ. ಅತಿ ಕಡಿಮೆ ದನ ಅಂತೇಳಿ 10,000 ಮಾಡ್ತೀವಿ. ಕಳೆದ 5 ವರ್ಷದಲ್ಲಿ ಬಡ್ಡಿ ಹಣವೇ ಸುಮಾರು 21 ಲಕ್ಷ ನಾವು ಪೇಮೆಂಟ್ ಮಾಡಿದ್ವಿ. 21 ಲಕ್ಷ ರಾಜ್ಯದ ಉದ್ದಗಲಕ್ಕೂ ಪತ್ರಕರ್ತರಿಗೆ ನಾವು ಪೇಮೆಂಟ್ ಮಾಡಿದ್ವಿ. ಒಂದು ಘಟನೆಯನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಳ್ಳಾರಿಯಲ್ಲಿ ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು ಒಬ್ಬ ಪತ್ರಕರ್ತರಿಗೆ. 15 ದಿವಸದ ಹಿಂದೆ ಓಪನ್ ಹಾರ್ಟ್ ಸರ್ಜರಿ ಆದಂತ ವ್ಯಕ್ತಿ ಮನೆಗೆ ಡಿಸ್ಚಾರ್ಜ್ ಆಗಿ ಬಂದಿದ್ರು. ನಾವು ಬಳ್ಳಾರಿ ಒಂದು ಕಾರ್ಯಕ್ರಮಕ್ಕೆ ಹೋಗೋ ಸಂದರ್ಭದಲ್ಲಿ ಆ ವಿಷಯ ತಿಳಿದು 10,000 ಚೆಕ್ ಅನ್ನ ನಾವು ಬರ್ಕೊಂಡು ಅವ್ರ ಮನೆಗೆ ಹೋದ್ವಿ. ಮನೆಗೆ ಹೋದಾಗ ಅವರು ಮನೆ ಬಾಗಿಲಿಗೆನೆ ಗೋಡೆ ಇಟ್ಕೊಂಡು ಬಂದ್ರು. ಅವ್ರ ಮನೆಯವ್ರು ಬೈತಾ ಇದ್ರು, ಮೊನ್ನೇನು ಹಾರ್ಟ್ ಓಪನ್ ಹಾರ್ಟ್ ಸರ್ಜರಿ ಆಗಿದೆ, ಡಾಕ್ಟರ್ ನಡಿಬೇಡಿ ಅಂತ ಹೇಳಿದ್ದಾರೆ, ಆದಷ್ಟು ಬೆಡ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಓಡಾಡ್ತೀರಾ? ಎಲ್ಲ ನಮ್ಮ ಸಂಘದಿಂದ ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ನಮ್ಮದೇ ಸದಸ್ಯರಿಂದ ಕ್ರೋಢೀಕರಿಸಿದಂತ FD ಅಮೌಂಟ್ ನಲ್ಲಿ 10,000 ಕ್ಷೇಮ ನಿಧಿ ಅಮೌಂಟ್ ಅಂತ ತರ್ತಾ ಇದ್ರೆ ಅದು ನನಗೆ ಹೆಮ್ಮೆ. ನನ್ನ ಆರೋಗ್ಯ ಎಷ್ಟೋ ಗುಣ ಆಯಿತು ಅಂತ ಹೇಳಿದ್ರು. ಬಹಳ ಖುಷಿ ಅನಿಸ್ತು ನಮ್ಗೆ. ಅಂದ್ರೆ ಈ ಸಂಘದಲ್ಲಿ 10,000 ತಗೊಂಡಿದ್ದು ಏನೂ ಅಲ್ಲ, ಆದ್ರೆ 10,000 ತಗೊಂಡ ಒಂದು ಖುಷಿ ಇದೆಯಲ್ಲ ಈ ಸಂಘದಿಂದ, ಅದು ಅವರ ಆರೋಗ್ಯವನ್ನ ಇಮ್ಮಡಿಗೊಳಿಸಿದಂತ ಸಂದರ್ಭ. ಇದೇ ರೀತಿ
ಬಸ್ ಪಾಸ್ ಕಳೆದ 30 ವರ್ಷಗಳಿಂದ ಬಸ್ ಪಾಸ್ ಹೋರಾಟ ನಡೀತಾ ಇತ್ತು. ಮಾನ್ಯ ಸಿದ್ದರಾಮಯ್ಯನವರು ದಾವಣಗೆರೆ ಸಮ್ಮೇಳನಕ್ಕೆ ಬಂದಾಗ ಬಜೆಟ್ ಅಲ್ಲಿ ಹೇಳ್ತೀವಿ, ಬಜೆಟ್ ಅಲ್ಲಿ ನಾನು ಅಲೋಕೇಶನ್ ಮಾಡ್ತೀನಿ ಅಂತ ಹೇಳಿದ್ರು, ಆ ಪ್ರಕಾರ ಮಾಡಿದ್ರು. ಮೊನ್ನೆ ಜುಲೈ 1 ಮಾನ್ಯ ಮುಖ್ಯಮಂತ್ರಿಗಳು ಶಿವಾನಂದ ತಗಡೂರವರು ಬಸ್ ಪಾಸ್ ಕೊಡದೆ ಬಿಡ್ತಿರ್ಲಿಲ್ಲ. ದಿವಸ ನನ್ನ ಆಫೀಸಿಗೆ ಬಂದಾಗ ಯಾವಾಗ ಬಸ್ ಪಾಸ್ ಅಂತೇಳಿ ಮುಖ್ಯಮಂತ್ರಿಗಳ ಬಾಯಿಂದನೇ ಶಿವಾನಂದ ತಗಡೂರ ಹೆಸರು ಬಂದು ಕರ್ನಾಟಕ ಕಾರ್ಯಕ್ರಮ ಸಂಘದ ಹೋರಾಟದ ಫಲವಾಗಿ ಈ ಬಸ್ ಪಾಸ್ ಅನ್ನು ಸಾಂಕೇತಿಕವಾಗಿ ವಿತರಣೆ ಮಾಡ್ತೀನಿ ಅಂತ ಹೇಳಿ ಜುಲೈ 1ನೇ ತಾರೀಕು ವಾರ್ತಾ ಇಲಾಖೆಯಲ್ಲಿ ನಡೆದ ಪತ್ರಿಕಾ ದಿನಾಚರಣೆ, ರಾಜ್ಯ ಮಟ್ಟದ ಪತ್ರಿಕಾ ದಿನಾಚರಣೆಯಲ್ಲಿ ಸಾಂಕೇತಿಕವಾಗಿ ಬಸ್ ಪಾಸ್ ಅನ್ನು ವಿತರಣೆ ಮಾಡಿದರು. ನೀವು ಕೇಳ್ಬೋದು, ಬಹುಶಃ ಯಾರಿಗೆ ಬಸ್ ಪಾಸ್ ಸಿಗ್ತಾ ಇದೆ, ಗ್ರಾಮೀಣ ಮಟ್ಟದಲ್ಲಿ ಸ್ಟಿಂಜರ್ಸ್ಗೆ ಬಸ್ ಪಾಸ್ ಸರಿಯಾಗಿ ಸಿಗ್ತಾ ಇಲ್ಲ, ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ತುಂಬಾ ಇದೆ ಅಂತ. ಮೊನ್ನೆ ಕೂಡ ನಮ್ಮ ಅಧ್ಯಕ್ಷರು ಅದನ್ನ ಒತ್ತಾಯ ಮಾಡೋಕ್ಕಾಗಿನೇ ಮುಖ್ಯಮಂತ್ರಿಗಳಿಗೆ, ವಾರ್ತಾ ಕಮಿಷನರಿಗೆ ಮತ್ತು ಪ್ರಭಾಕರ್ ಅವರಿಗೆ ಮನವಿ ಕೊಟ್ಟಿದ್ದಾರೆ. ಹಲವಾರು ಬಾರಿ ನಾವು ನಿಬಂಧನೆಗಳನ್ನ ತೆಗೆರಿ, ಸಡಿಲಗೊಳಿಸಿ ನಿಬಂಧನೆ ಹಾಕಿ ಬಸ್ ಪಾಸ್ ಗ್ರಾಮಾಂತರ ಮಟ್ಟದಲ್ಲಿ ಇರ್ತಕ್ಕಂಥ ಹೋಬಳಿ ಬರ್ತಕ್ಕಂಥ ಸ್ಟಿಂಜರ್ ಪತ್ರಕರ್ತನಿಗೆ ಬಸ್ ಪಾಸ್ ಸಿಗುವ ರೀತಿಯಲ್ಲಿ ನೀವು ನಿಬಂಧನೆ ಮಾಡಿ, ನೀವು ಕೊಡದಂಗೆ ಆಗುತ್ತೆ ಅಂತ ಹೇಳಿ ನಾವು ಅದನ್ನ ಒಂದು ಮನವಿ ಕೊಟ್ಟಿದ್ದೇವೆ. ಮೊನ್ನೆ ಹಾಸನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ MLC ಶಿವಕುಮಾರ್ ಕೂಡ ನೂತನವಾಗಿ ಪತ್ರಕರ್ತರ ಇದರಿಂದ ಆಯ್ಕೆ ಆಗಿರ್ತಕ್ಕಂಥ MLC ಶಿವಕುಮಾರ್ ಕೂಡ ಹೇಳಿದ್ರು, ಸರ್ಕಾರ ಕೊಡಕ್ ರೆಡಿ ಇದೆ, ಅದು ಅಧಿಕಾರಿಗಳು ಈ ತರ ನೀನಾಮೇಷ ಮಾಡ್ತಾರೆ, ಈ ತರ ಕಂಡೀಷನ್ಗಳು ಹಾಕಿ ಸಿಗದಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಕೂಡ ಹೇಳಿದ್ರು. ಅವರು ಕೂಡ ನಾನು ಮುಖ್ಯಮಂತ್ರಿ ಜೊತೆಗೆ ಮಾತಾಡ್ತೀನಿ, ಸ್ವಲ್ಪ ಗದ್ದಲ ಇದೆ, ಈಗ ಮುಖ್ಯಮಂತ್ರಿ ಹತ್ರ ಮಾತಾಡಿ ಅಧಿಕಾರಿಗಳನ್ನು ಕರೆದು ಈ ನಿಬಂಧನೆಗಳನ್ನ ಸಡಿಲಗೊಳಿಸಿ ಗ್ರಾಮೀಣ ಮಟ್ಟದ ಬೀದರ್ ಜಿಲ್ಲೆಯ ಬಾಲ್ಕಿ ಔರಾದ್ ಕ್ಷೇತ್ರದಲ್ಲಿ ಇರುವಂತಹ ಗ್ರಾಮೀಣ ಮಟ್ಟದ ಪತ್ರಕರ್ತನಿಗೆ ಬಸ್ ಪಾಸ್ ಸಿಗುವಂತ ವ್ಯವಸ್ಥೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೆ ನಮ್ಮ ಹೋರಾಟ ಯಾವತ್ತೂ ಇದೆ, ಗ್ರಾಮೀಣ ಮಟ್ಟದ ಪತ್ರಕರ್ತರಿಗೆ ಬಸ್ ಪಾಸ್ ಸಿಗಲೇಬೇಕು. ಸ್ನೇಹಿತರೆ, ಇನ್ನೊಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಯೋಜನೆ ತಂದಿದ್ದಾರೆ. ಅದು ಕೂಡ ಶಿವಾನಂದ ತಗಡೂರು ಅವರು ವಿಧಾನಸೌಧಕ್ಕೆ ಓಡಾಡಿ ಹೋರಾಟ ಮಾಡಿ ಪತ್ರಕರ್ತರಿಗೆ ಮಾಧ್ಯಮ ಸಂಜೀವನಿ ಬೇಕು, ಆರೋಗ್ಯ ಕೆಟ್ಟಾಗ 5 ಲಕ್ಷದವರೆಗೆ ಇಡೀ ಕುಟುಂಬ, ತಂದೆ ತಾಯಿ ಹೆಂಡತಿ ಅದರ ಮಕ್ಕಳು ಈ ಕುಟುಂಬಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಒತ್ತಾಯ ಮಾಡಿದಾಗ ಅದನ್ನು ಸಂಜೀವನಿ ಯೋಜನೆ ಮಾಡಿದ್ದಾರೆ. ಆದ್ರೆ ಅದಕ್ಕೊಂದು ಕಂಡೀಷನ್ ಹಾಕಿದ್ದಾರೆ, ಅಕ್ರಿಡೇಟ್ ಜರ್ನಲಿಸ್ಟ್ ಯಾರು ಮಾನ್ಯತೆ ಪಡೆದ ಪತ್ರಕರ್ತಾನೆ ಅವರಿಗೆ ಮಾತ್ರ ಸಿಗುತ್ತೆ ಅಂತ ಹೇಳಿದ್ದಾರೆ. ನಮ್ಮ ವಾದ ಏನು ಅಂತ ಹೇಳಿದ್ರೆ, ಅಕ್ರಿಡೇಟ್ ಜರ್ನಲಿಸ್ಟ್ ಮಾತ್ರ ಆರೋಗ್ಯ ಕೆಡುತ್ತೆ, ಉಳಿದವರಿಗೆ ಆರೋಗ್ಯ ಕೆಡಲ್ವೇ? ವಯಸ್ಸಾಗ್ತಾ ಹೋದಂಗೆ ಎಲ್ರಿಗೂ ಆರೋಗ್ಯ ಕೆಡುತ್ತೆ, ಎಲ್ಲರೂ ಸಮಾನ ರೀತಿಯಲ್ಲಿ ನೋಡಿ ಅಂತ ಹೇಳಿ ಶಿವಾನಂದ ತಗಡೂರು ಅವರು ಮುಖ್ಯಮಂತ್ರಿಯ ಮಾಧ್ಯಮ ಸಲಹೆಗಾರರು ಮತ್ತು ಮುಖ್ಯಮಂತ್ರಿ ಮಾತಾಡಿದ್ದಾರೆ. ಅದನ್ನು ಕೂಡ ಅಧಿಕಾರಿಗಳಿಗೆ ಕರೆದು ಹೇಳಿ, ಯಾರು ಅಕ್ರಿಡೇಟ್ ಜರ್ನಲಿಸ್ಟ್ ಅಲ್ಲ, ಯಾರು ಸರ್ಕಾರದ ಮೀಡಿಯಾ ಲಿಸ್ಟ್ ಅಲ್ಲಿ ಪತ್ರಿಕೆಯಲ್ಲಿರುವಂತ ಪತ್ರಿಕೆಗಳಿಗೆ ಕೆಲಸ ಮಾಡ್ತಾರೆ ಅಂತಹ ಪತ್ರಕರ್ತರು ಕೂಡ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವನಿ ಯೋಜನೆ ದೊರಕಬೇಕು. ಅವರು ಕೂಡ ಅನಾರೋಗ್ಯ ಆದಾಗ ಅವರಿಗೆ ಆ ಸಂಜೀವನಿ ಯೋಜನೆಯಿಂದ ಉಪಯುಕ್ತ ಆಗಬೇಕು ಅನ್ನೋ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗೆ ಮಾಶಾಸನದ್ದು ಕೂಡ ನಮ್ಮ ಹೋರಾಟದ ಫಲವಾಗಿ ಕಳೆದ 3,000, 6,000, 12,000, 15,000 ಆಗಿದೆ. ಆದ್ರೆ ಮಾಶಾಸನ ಸಮಿತಿಯ ಸದಸ್ಯರು ನಮ್ಮ ಅಧ್ಯಕ್ಷರು ಬಂದಿದ್ದಾರೆ, ಅವರೇ ಹೇಳಿದಂಗೆ 5 ಜನ ಕೂಡ ಮಾಶಾಸನ ಸಿಗಲ್ಲ, ಆ ತರ ಒಂದು ಕಂಡೀಷನ್ ಹಾಕಿದ್ರು ಅಧಿಕಾರಿಗಳು ಅಂತ. ಏನ್ ಮಾಡೋದು, ದೇವ್ರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡೋದು ಅನ್ನೋ ಸ್ಥಿತಿ ಆಗ್ಬಿಟ್ಟಿದೆ. ಅಧಿಕಾರಿಗಳಿಗೆ ಹೆಸರು ಬಂದು ಒಂದು ಸಂಬಳ ಬರುತ್ತೆ, ಪತ್ರಕರ್ತರ ಕಷ್ಟ ಅವ್ರಿಗೆ ಗೊತ್ತಿರಲ್ಲ. ಯಾಕೆಂದ್ರೆ ಪತ್ರಕರ್ತರು ಎಲ್ಲರೂ ಸೆಲೆಕ್ಟ್ ಹೊಡಿತಾರೆ ಬಿಡು ಅವ್ರಿಗೆ ಅಂತೇಳಿ, ಆದ್ರೆ ಸೆಲೆಕ್ಟ್ ಒಂದೇ, ನೀವು ಪೊಲೀಸ್ ತಂದು ನೋಡಿ ಸೆಲೆಕ್ಟ್ ಯಾಕೆ ಹೊಡಿತಾರೆ ಎಲ್ಲ ಹಾಕ್ಬಿಡ್ತಾನೆ ಕೇಸ್ ಒಂದು ಸೆಲೆಕ್ಟ್ ಬಿಟ್ಟಿದ್ದಾರೆ, ಗೌರವ ಕೊಡ್ಬಲ್ಲ, ಆ ತರ ಇದು. ಹಾಗಾಗಿ ಅದನ್ನು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ರಾಜ್ಯ ಸಂಘ ಇಷ್ಟೆಲ್ಲ ಹೋರಾಟದ ನಡುವೆ ಹೋರಾಟ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೊಬ್ಬ ಚುಕ್ಕಾಣಿ ಹಿಡಿದಂತ ಶಿವಾನಂದ ತಗಡೂರು ಅಧ್ಯಕ್ಷರು ಮತ್ತು ಅದರ ಹಿಂದಿರ್ತಕ್ಕಂಥ ನಿಮ್ಮೆಲ್ಲ ಸದಸ್ಯರ ಸಂಘಟನಾತ್ಮಕ ಶಕ್ತಿಯೇ ಕಾರಣ. ಅದಕ್ಕೆ ಕಾರಣ ಕರ್ನಾಟಕ ಕಾರ್ಯಕರ್ತರ ಪತ್ರಕರ್ತರ ಸಂಘ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಆನಂದ್ ದೇವಪ್ಪರು ನೋಡಿದ್ಕೊಳ್ಳಿ, ಯಾರು ಸಿನಿಮಾ ನಟ ಬಂದಿದ್ದಾರೆ, ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ಗೆ ಬಂದಿದ್ರು ಬೆಳಗ್ಗೆ, ಸಿನಿಮಾ ನಟ ಇದ್ದಂಗಿದ್ದಾರೆ ಅವರು. ಯಾಕೆ ಪತ್ರಕರ್ತರಿಗೆ ಬಂದ್ರೆ ಗೊತ್ತಾಗಿಲ್ಲ, ಇರ್ಲಿ. ಹಾಗಾಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ನಾವು ಓಡಾಡಿದಾಗ ಪತ್ರಕರ್ತರ ಸಮಸ್ಯೆಗಳ ಬಗ್ಗೆನೇ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಹಗಲು ಇರುಳು ಸಿದ್ದರಾಮಯ್ಯನವರು ಹೇಳಿದಂಗೆ ನಮ್ಮ ಅಧ್ಯಕ್ಷರು ಕೂಡ ಪತ್ರಕರ್ತರ ಬಗ್ಗೆನೇ ಚಿಂತನೆ ಮಾಡ್ತಾ ಇರ್ತಾರೆ. ಇನ್ನೊಂದು ನಿಮ್ಗೆ ಹೇಳಿಲ್ಲ, ಕೋವಿಡ್ ಸಮಯದಲ್ಲಿ ಸುಮಾರು ಪತ್ರಕರ್ತರು ನಮ್ಮನ್ನು ಅರಿಯಿದ್ರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಶಿವಾನಂದ ತಗಡೂರು ಅಧ್ಯಕ್ಷರವರು 5 ಲಕ್ಷ ಪ್ರತಿ ಕುಟುಂಬ ಕೊಡಿಸುವಂತ ಕೆಲಸ ಮಾಡಿದ್ರು. ಈಗಲೂ ಕೂಡ ಮುಖ್ಯಮಂತ್ರಿಗಳ ಪರ್ಯಾಯ ನಿಧಿಗೆ ಡೈಲಿ ನಾನು ಸಂಘದಲ್ಲಿ ಆಫೀಸಲ್ಲಿ ಇದ್ದಾಗ ಒಂದು ಅಪ್ಲಿಕೇಶನ್ ಬಂದೇ ಬರುತ್ತೆ. ಏನಾದ್ರು ಪೋಸ್ಟ್ ಇದೆಯಾ ಅಂತ ವಿಧಾನಸೌಧದಿಂದ ಫೋನ್ ಮಾಡಿ ಕೇಳಿದ್ರೆ ನಿಮ್ಗೆ ಲವ್ ಲೆಟರ್ ಬಂದಿದೆ ಅಂತ ಹೇಳ್ತಾ ಇರ್ತೀನಿ ಅಧ್ಯಕ್ಷರಿಗೆ. ಲವ್ ಲೆಟರ್ ಅಂದ್ರೆ ಅದು ಪ್ರೀತಿಯ ಬೇಡಿಕೆ, ಅದು ನಮ್ಗೆ ಹುಷಾರಿಲ್ಲ ಹಿಂಗಾಗಿದೆ ಮುಖ್ಯಮಂತ್ರಿ ಪರ್ಯಾಯದಿಂದ ಕೊಡಿಸಿ ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇರ್ತೀನಿ. ಆ ತರದ್ದು ಅಪ್ಲಿಕೇಶನ್ ತುಂಬಾ ಬರ್ತಾ ಇರುತ್ತೆ. ಕಳೆದ 5 ವರ್ಷದಲ್ಲಿ ಇನ್ನೆಂದೂ ಕಾಣದ ರೀತಿಯಲ್ಲಿ ಸಂಘಟನಾತ್ಮಕವಾಗಿ ಶಿವಾನಂದ ತಗಡೂರು ನೇತೃತ್ವದಲ್ಲಿ
ಇವತ್ತು ಪತ್ರಕರ್ತರ ಕೊನೆಯ ಕಟ್ಟಕಡೆಯ ಗ್ರಾಮೀಣ ಮಟ್ಟ ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ ಪತ್ರಕರ್ತರಿಗೆ ಸರ್ಕಾರದ ಯೋಜನೆಗಳು ತಲುಪುವಂತೆ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆಲ್ಲ ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನನ್ನು ಮತ್ತು ಅಧ್ಯಕ್ಷರನ್ನ ಅವಿರೋಧವಾಗಿ ಅಧ್ಯಕ್ಷರಾಗಿ ಶಿವಾನಂದ ಗೌಡರು, ಪ್ರಧಾನ ಕಾರ್ಯದರ್ಶಿಗೆ ನನ್ನನ್ನ ಮತ್ತು ನಮ್ಮ ತಂಡವನ್ನ ತಾವು ಅವಿರೋಧವಾಗಿ ಆಯ್ಕೆ ಮಾಡುವುದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳಿ ಮಾತಾಡಿ ಅವಕಾಶ ಕೊಟ್ಟಂತ ಇವತ್ತು ಬೀದರ್ಗೆ ಯಾಕೆ ಬಂದಿದ್ದೀವಿ ಅಂತೇಳಿ ತಮ್ಮೆಲ್ಲರಿಗೂ ಗೊತ್ತು, ಅನೇಕರಿಗೆ ಗೊತ್ತು. ಈ ಸಂಘ ಹಿಂದೆ ಕೂಡ ಈ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಬಂದಂತ ಸಂದರ್ಭದಲ್ಲೂ ಕೂಡ ರಾಜ್ಯ ಸಂಘ ಬಂದು ಅದನ್ನ ಸರಿಪಡಿಸಿ ಸರಿ ದಾರಿಗೆ ತರುವಂತ ಕೆಲಸವನ್ನ ಮಾಡಿತ್ತು. ಅನೇಕ ಸಂದರ್ಭಗಳಲ್ಲಿ ಏನೇನೋ ಕಾರಣಕ್ಕಾಗಿ ಜಗಳಗಳನ್ನ ಹಾಡ್ತಾರೆ, ವ್ಯತ್ಯಾಸಗಳಾಗ್ತವೆ. ಕೊನೆಗೆ ಇಲ್ಲಿ ಸರ್ಕಾರದಲ್ಲೆಲ್ಲ ಹೋಗಿ ಡೆಲ್ಲಿ ಹೈಕಮಾಂಡ್ ಸರಿ ಹೋಯ್ತು ಅಂತ ಬರೀತಾರೆ. ಹಾಗೆ ನಮಗೆ ನಿಮ್ಮೆಲ್ಲರಿಗೆ ಹೈಕಮಾಂಡ್ ಏನಂದ್ರೆ ನಾವೇ, ನಮ್ಗೆ ಹೈಕಮಾಂಡ್ ಯಾರು ಅಂದ್ರೆ ನೀವೇ. ಇದರಿಂದ ಇವೆಲ್ಲ ಪರಸ್ಪರ ಈ ಸಂಘವನ್ನ ಕಟ್ಟುವ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಬಹಳ ಮುಖ್ಯ. ಬಹುಶಃ ಅವತ್ತು 1932ರಲ್ಲಿ ಡಿ ವಿ ಗುಂಡಪ್ಪನವರು ಉಂಟಾಗ್ತಂತ ಸಂಘಟನೆಗೆ ಅವತ್ತಿನ ಆ ಪರಿಕಲ್ಪನೆ ಒಳಗಡೆ ಅವ್ರೇನು ಒಂದು 8 ಜನರು ಸೇರಿ ಶುರು ಮಾಡಿದ್ರು ಸಂಘ. ಇವತ್ತು ನಮ್ಮ ಲೋಕೇಶ್ ಅವರು ಹೇಳಿದ್ದಾರೆ, ರಾಜ್ಯದ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಘಟಕಗಳಿವೆ. 10,000ಕ್ಕೂ ಹೆಚ್ಚು ಜನರು ಸದಸ್ಯರಿರುವಂತಹ ಬೃಹತ್ತಾದ ಸಂಘಟನೆ ಯಾವ್ದಾರು ಇದ್ರೆ ಅದು KWJ ಮಾತ್ರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆ ಎತ್ತರಕ್ಕೆ ಆ ಗೌರವವನ್ನ ಘನತೆಯನ್ನ ಇಟ್ಕೊಂಡಿದೆ. ಎಲ್ಲ ಜಿಲ್ಲೆಗಳಲ್ಲಿ, ಒಂದು ಜಿಲ್ಲೆಯನ್ನು ಬಿಟ್ಟು, 1 ಅಥವಾ 2 ಜಿಲ್ಲೆ ಬಿಟ್ಟು ಎಲ್ಲ ಜಿಲ್ಲೆಗಳಲ್ಲಿ ಪತ್ರಿಕಾ ಭವನಗಳಾಗಿದ್ದಾವೆ. ಅದು KWJ ಹೋರಾಟದ ಕಾರಣಕ್ಕಾಗಿ. ಹಾಗೆ ನೀರು ಅನುತ್ತಲೇ ಇದೆ ಅನ್ನೋದು. ಹಾಗೆ ತಾಲೂಕು ಮಟ್ಟದಲ್ಲೂ ಕೂಡ ಪತ್ರಿಕಾ ಭವನಗಳಾಗಿವೆ. ಬಹುಶಃ 125-130ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಪತ್ರಿಕಾ ಭವನಗಳಾಗಿವೆ. ಆ ಮಟ್ಟಕ್ಕೆ ತಾಲೂಕು ಪತ್ರಕರ್ತರ ಸಂಘಗಳು ಕೂಡ ಬಲಿಷ್ಠವಾಗಿ ಬೆಳೆದಿವೆ. ನಮ್ಮ ಮೊನ್ನೆ ಒಂದು ತಾಲೂಕಿಗೆ ಹೋಗಿದ್ವಿ, ಬೇರೆ ಯಾವುದೇ ತಾಲೂಕಿಂದ ಹೇಳೋದಕ್ಕಿಂತ ಹಾಸನದಲ್ಲೇ ಒಂದು ಚನ್ನಪಟ್ಟಣ ಒಂದು ತಾಲೂಕಿನಲ್ಲಿ ತಾಲೂಕು ಪತ್ರಕರ್ತರ ಸಂಘ 25 ಲಕ್ಷ ಠೇವಣಿಯನ್ನು ಇಟ್ಟಿದೆ. ಪ್ರತಿ ವರ್ಷ ಒಬ್ಬೊಬ್ಬರು ಅಲ್ಲಿ ಇರುವ ಸದಸ್ಯರುಗಳೆಲ್ಲರೂ ಟೂರ್ ಹೋಗ್ತಾರೆ. ಬೆಳ್ಳಿ ತಟ್ಟೆನೂ ಒಂದೊಬ್ಬರು ಒಂದ್ಸಲ ಬೆಳ್ಳಿ ಚಮ್ಮಚ ಈ ತರ ಅಷ್ಟರ ಮಟ್ಟಿಗೆ ಆ ಸಂಘ ಬಲಿಷ್ಠವಾಗಿ ಬೆಳೆದಿದೆ. ಸಾಧ್ಯ ಇದೆ ಅಂತ ಹೇಳಾದ್ರೆ ಇವೆಲ್ಲವೂ ಕೂಡ ಸಾಧ್ಯ ಇದೆ. ಹಾಗಾಗಿ ಪತ್ರಕರ್ತರ ಸಂಘಟನೆಯನ್ನ ಕಟ್ಟುವಂತ ಸಂದರ್ಭದಲ್ಲಿ ನಮಗೆ ಎಲ್ಲರ ಪ್ರೀತಿ ಸಹಕಾರ ಬಹಳ ಮುಖ್ಯ. ಈ ಸಂಘಟನೆ ಬೆಳೆದು ಬಂದಿರೋದೇ ಹಾಗೆ. ಸಂಘಟನೆಗೆ ಜೊತೆಯಾಗಿ ಬರ್ತಿದ್ರೆ ಎಲ್ಲರನ್ನ ಜೊತೆಯಲ್ಲೇ ತೆಕ್ಕೆಯಲ್ಲೇ ತೆಗೆದುಕೊಂಡು ಹೋಗುವಂಥದ್ದು, ಸಂಘಟನೆಗೆ ಬರಲ್ಲ ಅಂದ್ರೆ ಬಿಟ್ಟು ಮುಂದೆ ಹೋಗುವಂಥದ್ದು, ಸಂಘಟನೆಗೆ ಅಡ್ಡ ಬರ್ತೀನಿ ಅಂದ್ರೆ ಮೆಟ್ಟಿ ಮುಂದೆ ಹೋಗುವಂಥದ್ದು ಈ ಸಂಘದ ಇಚ್ಛಾಶಕ್ತಿ. ಹಾಗಾಗಿ ಸಂಘಕ್ಕೆ ನಾನೂ ಸೇರಿದಂತೆ ಯಾರು ಮುಖ್ಯರು ಅಲ್ಲ, ಯಾರು ಅಮುಖ್ಯರು ಅಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಗಮನದಲ್ಲಿ ಇರಬೇಕು. ಕಳೆದ ಬಾರಿ ಈ ಸಂಘಕ್ಕೆ ಒಂದು ಸಮಸ್ಯೆ ಬಂತು. ಆ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರನ್ನ ನಾವು ಅವ್ರನ್ನ ಆ ಸ್ಥಾನದಿಂದ ತೆಗೆದ್ವಿ. ಅವತ್ತಿನಲ್ಲಿ ಏನ್ ಮಾಡ್ಬೇಕು ಮುಂದೆ ಅನ್ನುವಂಥ ಪ್ರಶ್ನೆ ಬಂತು. ಇಲ್ಲೇ ಭವಾನಿ ಸಿಂಗ್ ಠಾಕೂರ್ ಇದ್ದಾರೆ, ಕಲಬುರಗಿಯಲ್ಲಿ ನಡೆಯುವಂತ ಕಾರ್ಯಕ್ರಮ. ಅಲ್ಲಿಗೆ ಗಣಪತಿ ಅಂಡ್ ಒಂದು ಟೀಮ್ ಬಂದ್ರು. ಸರ್, ದಯವಿಟ್ಟು ನಮಗೆ ಅವಕಾಶವನ್ನ ಕೊಡಿ, ಜಿಲ್ಲಾಧ್ಯಕ್ಷರಾಗಿ ನಾವು ಆ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ ಅಂತ. ಆ ಸಂದರ್ಭದಲ್ಲಿ ಅನೇಕ ವೈರುಧ್ಯಗಳಿತ್ತು. ಬೇರೆ ನಿರ್ಣಯವನ್ನ ತೆಗೆದುಕೊಳ್ಳೋ ಸಾಧ್ಯತೆಗಳು ಕೂಡ ಇತ್ತು. ಆದರೆ ನಾವು ಅದನ್ನು ತೆಗೆದುಕೊಳ್ಳಕ್ ಹೋಗ್ಲಿಲ್ಲ. ಯಾಕೆಂದ್ರೆ ಸಂಘದ ಪದಾಧಿಕಾರಿ ಹುದ್ದೆಯಲ್ಲೇ ಇರುವವರಿಗೆ ಆ ಜವಾಬ್ದಾರಿಯನ್ನು ಕೊಡೋಣ ಅಂತ ಹೇಳಿ ಎಲ್ಲವನ್ನು ಮೆಟ್ಟಿ ನಿಂತು ಆ ಜವಾಬ್ದಾರಿಯನ್ನ ಗಣಪತಿ ಅವರಿಗೆ ಕೊಟ್ಟರು. ಗಣಪತಿಯವರು ಅದನ್ನು ಕೂಡ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಆದರೆ ತಗೊಂಡಿದ್ದು 100ಲ್ಲ 90 ಅಂಕ. ಕೆಲವು ವಿಚಾರದಲ್ಲಿ ಅವರು ಯಾಕೆ ಹಿನ್ನಡೆಯನ್ನ ಇಟ್ಟರೋ ಗೊತ್ತಿಲ್ಲ. ಅವಕಾಶ ಎಲ್ಲರಿಗೂ ಎಲ್ಲ ಟೈಮು ಸಿಗೋದಿಲ್ಲ. ಸಿಕ್ಕ ಸಂದರ್ಭದಲ್ಲಿ ಅದನ್ನ ಸಮರ್ಥವಾಗಿ ಬಳಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಕೋರ್ಟ್ನಲ್ಲಿ ವಿಚಾರ ಹೋಯ್ತು. ಇದೇ ಗಣಪತಿ ಅವರು ಇದ್ದಾರೆ,
ನಮ್ಮ ಶಿವಕುಮಾರ್ ಸ್ವಾಮಿ ಇದ್ದಾರೆ, ಕೇಳಿ ಅವರಿಗೆ ಕೋರ್ಟ್ನಲ್ಲಿ ಏನೆಲ್ಲ ಆಯಿತು. ಸುಮಾರು 3/4 ಗಂಟೆ ಕೋರ್ಟ್ ಎದುರು ನಮ್ಮ ಲಾಯರ್ ಬರಲಿಲ್ಲ. ಅವತ್ತಿನಲ್ಲಿ ಅಲ್ಲಿ ಆರ್ಗ್ಯೂ ಮಾಡಿದ್ದು ನಾನೇ, ನಮ್ಮ ಜನರಲ್ ಸೆಕ್ರೆಟರಿನೇ ಇದ್ರು. ಏನ್ರಿ ಗಣಪತಿ ನಿಜನಾ ಹೇಳಿ. ಯಾಕೆ ಇದು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂದ್ರೆ, ಸಂಘದ ಸಂದರ್ಭದಲ್ಲಿ ಸಂಘದ ವಿಚಾರದಲ್ಲಿ ಯಾವ ಹಂತಕ್ಕೆ ಬೇಕಾದರೂ ಹೋಗಿ ಅದನ್ನ ಫೈಟ್ ಮಾಡುವಂತ ಆ ಶಕ್ತಿ ಚಾಕಚಕ್ಯತೆ ಇವತ್ತಿಗೂ ಸಂಘಕ್ಕಿದೆ. ಅದನ್ನ ಹಾಗೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಈ ಸಂಘದ ಸಂದರ್ಭಗಳಲ್ಲಿ ನಾನು ಈ ಬೀದರ್ಗೆ ಬರ್ತೀನಿ ಅಂದಾಗ ಅನೇಕರು, ಕೆಲವರು ಬಹಳ ಜನರು ಫೋನ್ ಮಾಡಿ ವೆಲ್ಕಮ್ ಮಾಡಿದ್ರು. ಕೆಲವರು ಸರ್ ಯಾಕೆ ಬರ್ತೀರಿ ಅಂತ ಹೇಳಿದ್ರು. ಸರ್ ಬಂದ್ರೆ ಇಲ್ಲಿ ಸಂಘ ಜೀರೋ ಆಗುತ್ತೆ ಅಂದ್ರು. ಸರ್ ಸಂಘ ಇದು ಹಾಗಾಗುತ್ತೆ ಹೀಗಾಗುತ್ತೆ ಅಂದ್ರು. ಅರ್ಥ ಏನು? ಯಾರ ಬೆದರಿಕೆಗಳು ಕೂಡ ಸಂಘಕ್ಕೆ ಬೇಕಿಲ್ಲ. ಬಂದರೂ ಕೂಡ ಅದನ್ನ ಕಿವಿಗೂ ಹಾಕೊಳ್ಳಲ್ಲ, ಬೇರೆಯವರಿಗೂ ಹೇಳಲ್ಲ. ಸಂಘ ಬಹಳ ಮುಖ್ಯ. ಸಂಘದ ವಿಚಾರದಲ್ಲಿ ನಮ್ಮ ಬದ್ಧತೆ ಮುಖ್ಯ. ನಮಗೆ ಸ್ಥಾನ ಇದ್ದಾಗ ಮಾತ್ರ ಸಂಘ, ಆಚೆಗೆ ಹೋದಾಗ ಸಂಘ ಅನ್ನೋದಾರಣೆ. ಒಬ್ಬ ಕಾಮನ್ ಮೆಂಬರ್ ಇಂದ ಹೇಳಿದ್ರೆ ಎಲ್ಲರೂ ಕೂಡ ತೆಗೆದಾಕ್ತಾರೆ. ಎಲ್ರಿಗೂ ಒಂದೇ ಅವಕಾಶ ಇದ್ದಾಗಲೂ ಒಂದೇ, ಅವಕಾಶ ಇಲ್ಲದೇ ನಾವು ಕಾಮನ್ ಮೆಂಬರ್ ಆಗಿದ್ರು ಕೂಡ ಒಂದೇ. ನಾನು ಇಲ್ಲಿ ಹೆಚ್ಚು ಮಾತನಾಡಬಹುದು, ನಾನು ಅಲ್ಲಿ ಕೂತು ಮಾತಾಡುವಾಗ ಇನ್ನೂ ಪವರ್ಫುಲ್ ಆಗಿ ಮಾತಾಡ್ತೀನಿ. ಹಾಗಾಗಿ ಆ ಶಕ್ತಿಯನ್ನ ಯಾವಾಗಲೂ ಕೂಡ ಬಿಟ್ಕೊಡ್ಲಿಕ್ಕೆ ಹೋಗಬಾರ್ದು. ಸಂಘದ ವಿಚಾರದಲ್ಲಿ ಯಾವ ಹಂತದಲ್ಲಿ ಹಿಂದೆ ಕಾಮಶೆಟ್ಟಿ ಇಲ್ಲೇ ಅಧ್ಯಕ್ಷರಿದ್ದಾರೆ, ಅವರ ಅವಧಿಯಲ್ಲಿ ಒಂದು ರಾಜ್ಯ ಸಮ್ಮೇಳನ ಕೂಡ ಆಗಿದೆ. ಕಾಮಶೆಟ್ಟಿ ಕೂಡ ಯಾವುದೋ ವಿಚಾರದಲ್ಲಿ ವೈರುಧ್ಯವಾಗಿ ಹೆಜ್ಜೆ ಇಟ್ಟು ನಾನು ಅವ್ರಿಗೆ ಹೇಳಿದೆ, ಆ ಸಂದರ್ಭದಲ್ಲಿ ಆ ಎತ್ತರದಲ್ಲಿದೆ. ಬಟ್ ಅವತ್ತಿಂದ ಇವತ್ತಿನವರೆಗೂ ಒಂದು ಸಣ್ಣ ಕೂಡ ತಪ್ಪನ್ನು ಕೂಡ ಅವ್ರು ಮಾಡಿಲ್ಲ. ಅದು ನಮ್ಗೆ ಹೆಮ್ಮೆ ಇದೆ. ಹಾಗೆ ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ಈ ವಿಷಯಗಳನ್ನ ತಂದಿಲ್ಲ ಅಂತ ಹೇಳಲ್ಲ. ರಾಜ್ಯ ಸಂಘ ಇರದೆ ಅದನ್ನ ಸರಿಪಡಿಸ್ಕೊಂಡು ಹೋಗ್ತೀವಿ. ನಾವು ಇಲ್ಲಿ ಎಲ್ಲರನ್ನ ಕಟ್ಟಲಿಕ್ಕೆ ಕೂತಿದ್ದೇವೆ ಹೊರತು ಹೊಡಿಲಿಕ್ಕಲ್ಲ. ಎಲ್ಲರ ಮನಸ್ಸುಗಳನ್ನ ಕಟ್ಟಲಿಕ್ಕೆ ಕೂತಿದ್ದೇವೆ ಹೊರತು ಹೊಡಿಲಿಕ್ಕಲ್ಲ. ಎಲ್ಲರನ್ನು ಕೂಡ ಒಂದೇ ತೆಕ್ಕೆಯಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೆಜ್ಜೆ ನಿಟ್ಟಿದ್ದೇವೆ ಹೊರತು ಇದರಲ್ಲಿ ಯಾರ ವೈಯಕ್ತಿಕ ಹಿತಾಸಕ್ತಿಗಳು ಕೂಡ ಇಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಎಷ್ಟೋ ಬಾರಿ ಬಹುಶಃ ಶಿವಕುಮಾರ್ ಸ್ವಾಮಿ ಇಲ್ಲಿ ಕೂತಿದ್ದಾರೆ. ಬಹುಶಃ ನಾನು ಅವರಿಗೆ ಬೈದಿರೋವಷ್ಟು ಯಾರಿಗೂ ಬೈದಿಲ್ಲ, ಬಿಟ್ರೆ ಗಣಪತಿ ಅವರಿಗೆ ಬೈದಿದ್ದೀನಿ ಜಾಸ್ತಿ. ಆದ್ರೆ ಅವರು ಕೂಡ ಯಾವತ್ತು ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ ಹೊರತು, ಶಿವಕುಮಾರ್ ಸ್ವಾಮಿ ಕೂಡ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ ಹೊರತು ಬೇರೆ ಯಾವುದೇ ವಿಚಾರದಲ್ಲಿ ಅವರು ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸ್ತಿಲ್ಲ. ಕಾರಣ ಏನಂದ್ರೆ, ನನ್ನ ಮನೆ ವಿಚಾರಕ್ಕೆ ನಾನು ಬೈದಿಲ್ಲ, ನನ್ನ ಆಸ್ತಿ ವಿಚಾರಕ್ಕೆ ಬೈದಿಲ್ಲ, ಅಥವಾ ಅವ್ರ ಮನೆ ಆಸ್ತಿ ವಿಚಾರಕ್ಕೆ ನಾನು ಬೈದಿಲ್ಲ. ಸಂಘದ ವಿಚಾರಕ್ಕೆ, ಸಂಘದ ಚುಕ್ಕಾಣಿ ಹಿಡಿದಾಗ, ಅದು ನಡೆಸುವಂತ ಸಂದರ್ಭದಲ್ಲಿ ವೈರುಧ್ಯಗಳು ಬಂದಾಗ ಅದು ನಿಭಾಯಿಸುವಂತ ನಿಟ್ಟಿನಲ್ಲಿ ಅನಿವಾರ್ಯವಾಗಿ ಆ ಕಠೋರ ಮಾತುಗಳನ್ನು ಹೇಳಿರ್ತೀವಿ ಹೊರತು ವೈಯಕ್ತಿಕವಾದ ವಿಚಾರಗಳು ಏನಿಲ್ಲ. ಆತರ ವೈಯಕ್ತಿಕ ಇದ್ದಿದ್ರೆ ಗಣಪತಿ ಬಂದು ಇವತ್ತು ಇಲ್ಲಿ ಕೂರ್ತಿರ್ಲಿಲ್ಲ ಆ ಪ್ರೀತಿ ಇಟ್ಟು, ಅಥವಾ ಶಿವಕುಮಾರ್ ಸ್ವಾಮಿ ಬಂದು ಇಲ್ಲಿ ಪ್ರೀತಿ ಇಟ್ಟು ಕೂರ್ತಿರ್ಲಿಲ್ಲ. ನಮ್ಮ ಸವಾಸನೆ ಸಾಕ್ಷಾತ್ ನಿಮ್ಮಿಂದ ಯಾಕೆ ಅಂತೇಳಿ ಹೋಗ್ತಿದ್ರು. ಹಾಗಾಗಿ ಸಂಘದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅನೇಕ ಸಂದರ್ಭಗಳಲ್ಲಿ ವೈರುಧ್ಯಗಳು ಬರ್ತವೆ. ಅದನ್ನ ನಿಭಾಯಿಸ್ಕೊಂಡು ಹೋಗುವಂಥದ್ದು ಬಹಳ ಮುಖ್ಯ. ಇವತ್ತು ಇಡೀ ರಾಜ್ಯದೊಳಗಡೆ ಕಳೆದ ಬಾರಿ ಚುನಾವಣೆ ನಡೆದ ಸಂದರ್ಭದಲ್ಲಿ ಹೈಕೋರ್ಟ್ಗೆ ನಮ್ಮ ಸಂಘದ ಚುನಾವಣೆ ಪಿಟಿಷನ್ ಹೋಯಿತು. ಆ ಸಂದರ್ಭದಲ್ಲಿ ಹೈಕೋರ್ಟ್ 2 ತಿಂಗಳು ಅದನ್ನ ಹಿಯರಿಂಗ್ ಮಾಡ್ತು. ಚುನಾವಣೆ ಸರಿ ನಡೆದಿದೆಯಾ, ಬೈಲಾ ಸರಿ ಇದೆಯಾ, ಮೆಂಬರ್ಶಿಪ್ ಸರಿ ಕೊಟ್ಟಿದ್ದಾರಾ, ಅಥವಾ ಇದ್ರ ಪ್ರೋಸೆಸ್ ಎಲ್ಲ ಸರಿ ಇದೆಯಾ, ಕ್ಯಾಲೆಂಡರ್ ಆಫ್ ಇವೆಂಟ್ ಸರಿ ಇದೆಯಾ, ಎಲ್ಲ ಪ್ರತಿ ಒಂದನ್ನು ಸ್ಕ್ರೀನ್ ಮಾಡಿದೆ. ಸ್ಕ್ರೀನ್ ಮಾಡಿದ ಮೇಲೆ ಇಡೀ ಹೈಕೋರ್ಟ್ ಈ ಚುನಾವಣೆ ಅತ್ಯಂತ ಕ್ರಮಬದ್ಧವಾಗಿ ಪಾರದರ್ಶಕವಾಗಿ ನಡೆದಿದೆ ಅಂತೇಳಿ ಎತ್ತು ಕಟ್ಟಿದೆ. ಅಂದ್ರೆ ಆ ಎತ್ತಿ ಇಳಿದಂತ ತೀರ್ಪಿದೆಯಲ್ಲ, ಅದು KWಗೆ ಬಹಳ ದೊಡ್ಡ ಇತಿಹಾಸದ ಅನೇಕ ಇರಬಹುದು. ಅನೇಕ ಸಂಘಟನೆಗಳಿದಾವೆ, ಲೆಟರೇಟ್ ಸಂಘಟನೆಗಳಿದಾವೆ. ನೀವೆಲ್ಲಾರ ಅಂದ್ರೆ ನಮ್ಮಲ್ಲಿ ಯಾರೋ ಒಬ್ರು ಮೆಂಬರ್ಶಿಪ್ ಕೊಡಲ್ಲ ಅಂದ್ರೆ ಅಲ್ಲಿಗೆ ಫೋನ್ ಬಂದಿರುತ್ತೆ, ಬನ್ನಿ ಸರ್ ನಮ್ಮಲ್ಲಿ ಇದೆ, ರೆಡಿ ಇದೆ. ಯಾಕೆಂದ್ರೆ ಬೆಂಗಳೂರಿನಲ್ಲಿ 18ಕ್ಕೋ 20 ಏನೋ ಸಂಘಟನೆಗಳಿದಾವೆ. ಒಂದಿನ ಅವರು ಚುನಾವಣೆಗೆ ಹೋದಾರಲ್ಲ, ಅಧ್ಯಕ್ಷರು ಅವ್ರು ಇರ್ತಾರೆ, ಅವ್ರ ಹೆಂಡತಿ ಖಜಾಂಚಿ ಇರ್ತಾರೆ, ನೀವು ಹಾಕೋ ದುಡ್ಡು ಅವ್ರು ಡ್ರಾ ಮಾಡ್ಕೊಂಡು ಹೋಗ್ತಾರೆ, ಗೊತ್ತಿರಲ್ಲ. ವಾಸ್ತವ ಹೇಳ್ತಾ ಇದ್ದೀನಿ. ಇದು ಇದೇ ಹೆಸರು ನಂದೇ ಇದೆ, ಕರ್ನಾಟಕ ಕಾರ್ಯಕರ್ತ ಪತ್ರಕರ್ತರ ಸಂಘ ಅಂತ ಹೇಳಿ ಬರ್ತಾರೆ. ಏನಾದ್ರು ಹಿನ್ನೆಲೆ ಏನು? ಯಾವ್ದಾದ್ರು ಒಂದು ಹೆಣ್ಣು ಕೊಡುವಾಗ ನೀವು ನೋಡ್ತೀರಿ, ಅವ್ರ ಫ್ಯಾಮಿಲಿ ಟ್ರ್ಯಾಕ್ ನೋಡ್ತೀರಿ, ಅವರ ಮಂಥನ ಹೇಗೆ ಅಂತ ನೋಡ್ತೀರಿ. ಹಾಗೆ ಸಂಘ ಕೂಡ ಹಾಗೆ
ಇದು ನಾವು ಹುಟ್ಟಾಕ್ತಂಥ ಸಂಘಟನೆ ಅಲ್ಲ. ಅವತ್ತಿಂದ ಇವತ್ತಿನವರೆಗೆ ಡಿ ವಿ ಗುಂಡಪ್ಪನವರಿಂದ ಹಿಡಿದು ಕಾದ್ರಿ ಶಾಮಣ್ಣ ಅವರಿಂದ ಹಿಡಿದು ಎಚ್.ಎಸ್. ದೊರಸ್ವಾಮಿ ಅವರು ಏನು ಅನೇಕರ ವಿಚಾರಗಳನ್ನು ಹೇಳಿದರು. ಅಂತಂಥ ಮಹನೀಯರು ಇದಕ್ಕೆ ಅಧ್ಯಕ್ಷರಾಗಿ ಸಾರಥ್ಯವನ್ನು ವಹಿಸಿ ಈ ಸಂಘಟನೆಯನ್ನ ನಡೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಬಾರಿ ಚುನಾವಣೆಯಲ್ಲಿ ನಮಗೆ ಯಾವುದೇ ಲೋಪಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಕಳೆದ ಬಾರಿ ನಾವು ಅದು ಬೆಳಗಾವಿಯಲ್ಲಿ ನಡೆದಂಥ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಒಂದು ನಿರ್ಣಯ ತೆಗೆದುಕೊಂಡ್ವಿ. ಈ ಚುನಾವಣೆಯ ಮುಖ್ಯ ಚುನಾವಣಾಧಿಕಾರಿ ಯಾರನ್ನು ಮಾಡಬೇಕು ಅನ್ನೋ ಪ್ರಶ್ನೆ ಬಂತು. ಹಾಗಾಗಿ ಕಳೆದ ಬಾರಿ ಚುನಾವಣೆಯನ್ನು ನಡೆಸಿದಂಥ ಸಹಾಯಕ ಚುನಾವಣಾಧಿಕಾರಿಯಾಗಿ ಕೆಲಸ ಮಾಡಿದಂಥ ರವಿಕುಮಾರ್ ಟೆಲೆಕ್ಸ್ ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟರು. ಇಡೀ ರಾಜ್ಯದೊಳಗಡೆ ಅತ್ಯಂತ ಪಾರದರ್ಶಕವಾಗಿ ಯಶಸ್ವಿಯಾಗಿ ಚುನಾವಣೆಯನ್ನು ಮಾಡಿಕೊಟ್ಟಂಥ ಕೀರ್ತಿ ಹೆಗ್ಗಳಿಕೆ ರವಿಕುಮಾರ್ ಟೆಲೆಕ್ಸ್ ಅವರು. ಹಾಗಾಗಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಮಾಡ್ತೀನಿ. ಅಷ್ಟೇ ಅಲ್ಲ, ನಿಮ್ಮಲ್ಲೂ ಕೂಡ ಚುನಾವಣೆಗೆ ಒಂದು ಜವಾಬ್ದಾರಿಯನ್ನು ಶ್ರೀ ಶಂಬಳ್ಳಿ ಅವರಿಗೆ ವಹಿಸಿದ್ವಿ. ಅವರು ಸ್ವಲ್ಪ ನಿಷ್ಠೂರ ವ್ಯಕ್ತಿ. ನಾನು ಹೇಳ್ತಾ ಇರ್ತೀನಿ, ಸಂಘದಲ್ಲಿ ನೀವು ಇನ್ನೂ ಮಾಡಬೇಕು ಅಂತೇಳಿ. ಯಾಕೆಂದ್ರೆ ಅನೇಕ ಸಂದರ್ಭಗಳಲ್ಲಿ ನಾವು ಅವರು ಹೊಸಪೇಟೆಯಲ್ಲಿ ಇದ್ದಾಗ ಅನೇಕ ಇಶ್ಯೂಸ್ಗಳು ಬಂದಿತ್ತು. ಆದರೆ ಯಾವತ್ತೂ ಕೂಡ ಅವ್ರು ನಮ್ಮನ್ನು ಬಿಟ್ಟು ಹೋಗಲಿಲ್ಲ. ಈ ಸಂಘದ ಒಳಗಡೆ ಅದು ಆ ಪದ್ಧತಿ. ಹಾಗಾಗಿ ಇಲ್ಲೂ ಕೂಡ ಅದೇನೇ ಇರಲಿ, ಅವ್ರು ವಹಿಸಿದಂಥ ಜವಾಬ್ದಾರಿಯನ್ನ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ದಿನವೂ ಕಚೇರಿಗೆ ಬಂದು ಅಟೆಂಡ್ ಮಾಡಿ, ಬರಲಿ ನಾಮಪತ್ರ ಹಾಕದೇ ಇರಲಿ, ಎಲ್ಲದನ್ನು ಕೂಡ ಸಮರ್ಪಿತವಾಗಿ ಮಾಡಿದಂಥ ಕೀರ್ತಿ ಹೆಗ್ಗಳಿಕೆ ಶಶಿಕ ಪಡೆಯುವ. ಹಾಗಾಗಿ ಈ ಸಂಘದ ಸಂದರ್ಭದಲ್ಲಿ ಅನೇಕರು ಇಲ್ಲಿ ಕೊಡುಗೆಯನ್ನ ಕೊಟ್ಟಿದ್ದೀರಿ. ಒಬ್ಬರಿಂದ ಸಂಘ ಬೆಳೆಯೋದಿಲ್ಲ, ಒಂದ್ ಕೈಯಿಂದ ಚಪ್ಪಾಳೆ ಆಗೋದಿಲ್ಲ. ಎಲ್ಲರಿಂದಲೂ ಈ ಸಹಕಾರ ಇರೋ ಕಾರಣಕ್ಕಾಗಿ ಸಂಘ ಈ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಅನೇಕರ ಹೆಸರುಗಳನ್ನ ನಾನು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಆದರೆ ಎಲ್ಲರ ಸಹಕಾರ ಕೂಡ ಬಹಳ ಮುಖ್ಯ. ನಾವಿಲ್ಲೇ ಕಳಸಲ್ಲಿ ಬಸವ ಕಲ್ಯಾಣಕ್ಕೆ ಬಂದಾಗ ಎಷ್ಟು ಚಂದಾಗಿ ಒಂದು ತಾಲೂಕು ಸಂಘ ಇಲ್ಲೇ ಬಂದಿರ್ಬೇಕು. ತಾಲೂಕು ಸಂಘದ ಬಸವ ಕಲ್ಯಾಣ ಇಲ್ಲೇ ಇದೆ ಅಧ್ಯಕ್ಷರು. ಎಷ್ಟು ಚಂದಾಗಿ ಆ ಪತ್ರಿಕಾ ದಿನಾಚರಣೆಯನ್ನು ಮಾಡಿದ್ರು. ನಾವು ಗಣಪತಿ ಮತ್ತೆ ಎಲ್ಲರೂ ಅಲ್ಲಿ ಭಾಗವಹಿಸಿದ್ವಿ. ಆದ್ರೆ ಅದೇ ಕೆಲಸವನ್ನು ಜಿಲ್ಲಾ ಸಂಘ ಮಾಡ್ಲಿಕ್ಕಾಗಲಿಲ್ಲ. ಆ ನೋವಿದೆ. ಆ ಕಾರಣಕ್ಕಾಗಿ ನಾನು ಗಣಪತಿಯವರು ಬೈದಿದ್ದೆ. ಒಂದು ಜಿಲ್ಲಾ ಸಂಘದ ತನ್ನ ಪ್ರಾಮುಖ್ಯತೆಯನ್ನು ಅರ್ಥಕೊಂಡು ಆ ಜವಾಬ್ದಾರಿ ನಿಭಾಯಿಸ್ತಾ ಇದ್ರೆ ಯಾರಿಗೆ ಹೇಳುದು? ಹಾಗಾಗಿ ಎಲ್ಲೇ ನೀವು ಯಾವುದೇ ಜವಾಬ್ದಾರಿಗಳನ್ನ ಹೊತ್ಕೊಂಡ್ರೆ ಅದನ್ನ ಸಮರ್ಥಕವಾಗಿ ಡೆಲಿವರಿ ಮಾಡುವಂತ, ಸಮರ್ಥಕವಾಗಿ ಅದನ್ನು ನಿಭಾಯಿಸುವಂಥದ್ದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಯಾರ್ಯಾರು ತಾಲೂಕು ಸಂಘದ ಚುಕ್ಕಾಣಿಯನ್ನು ಹಿಡಿದಿದ್ದೀರಿ, ದಯವಿಟ್ಟು ನೀವು ಅಷ್ಟಕ್ಕೆ ಸೀಮಿತರಾಗಬೇಡಿ. ಒಂದು ಶಾಲು ಅಥವಾ ಇದಕ್ಕೆ ನೀವು ಸೀಮಿತರಾಗಬೇಡಿ. ನಿಮ್ಮ ಅವಧಿಯಲ್ಲಿ ಏನ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನ ಮಾಡಿ ತೋರಿಸಿ. ಅದೊಂದು ಭವನ ಮಾಡ್ಲಿಕ್ಕಾಗತ್ತಾ, ಒಂದು ನಿವೇಶನ ಮಾಡ್ಲಿಕ್ಕಾಗತ್ತಾ, ಅದ್ರ ರಾಜ್ಯಕ್ಕೂ ಎಲ್ಲ ಪತ್ರಕರ್ತರಿಗೆ ನಿವೇಶನ ಕೊಡಿಸ್ಲಿಕ್ಕಾಗತ್ತಾ, ಆ ಪ್ರಯತ್ನವನ್ನ ಮಾಡಿ. ಸಂಘ ಕಟ್ಟುವ ರೀತಿ ಅದು. ಯಾರೋ ನೊಂದವನಿಗೆ ಯಾರೋ ಒಂದು, ಈಗ ಬೆಳಗ್ಗೆ ನಾವು ಇವ್ರ ಮನೆಗೆ ಹೋಗಿದ್ವಿ, ನಮ್ಮ ವಿಜಯ ಕರ್ನಾಟಕ ವಿಜಯವಾಣಿಯ ರಿಪೋರ್ಟರ್ ಸಿದ್ದಪ್ಪ. ಅಲ್ಲಿ ನಾವು ಬಾಬು ಅಲಿ ಅವರು ಒಬ್ರು ಇವ್ರ ಸ್ನೇಹಿತರಿಗೆ ಫೋನ್ ಮಾಡಿದ್ರು. ಒಬ್ಬ ಕಿಡ್ನಿ ಕಳ್ಕೊಂಡು ಇಲ್ಲೇ ಬಂದಿದ್ದಾರೆ, ಕೂಡಲೇ ಕರೀರಿ ಅಂತೇಳಿ. ಯಾಕೆಂದ್ರೆ ಅವರಿಗೆ ನಮ್ಮ ಸಮುದಾಯ ಅವ್ರ ಜೊತೆ ಇದೆ ಅಂತೇಳಿ ತೋರಿಸ್ಲಿಕ್ಕೆ. ಅವ್ರಿಗೆ ಡಾಕ್ಟರ್ ಔಷಧಿ ಕೊಡೋದು ಮುಖ್ಯ ಅಲ್ಲ, ನಮ್ಮ ಬಿಲ್ಲಿಂಗ್ ಮುಖ್ಯ. ಹಾಗಾಗಿ ನಮ್ಮ ಸಮುದಾಯ ಅವ್ರ ಜೊತೆ ಇದೆ ಅಂತೇಳಿ ತೋರಿಸ್ಲಿಕ್ಕೆ ಕರೆದು ಮಾತನಾಡಿ ಅವರು ಕೂಡ ಇವಾಗ ಸಭೆಗೆ ಬಂದಿದ್ದಾರೆ. ನಿಜಕ್ಕೂ ಕೂಡ ಅವರಿಗೆ ಬೇಗ ನಮಸ್ಕಾರ ಮತ್ತೊಮ್ಮೆ ಶುಭ ಹಾರೈಸ್ತೀನಿ. ಈ ಥರದ ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ವಿಷಯಗಳಲ್ಲಿ ಸಂಘ ಅನೇಕ ವೈರುಧ್ಯಗಳನ್ನು ದಾಟಿ ಇಲ್ಲಿ ಬಂದಿದೆ. ಹಾಗಾಗಿ ನಿಮಗೆ ಒಂದು ಮುಕ್ತ ಅವಕಾಶ ಇತ್ತು. ನಿಮ್ಮ ಪ್ರತಿನಿಧಿಯನ್ನ ನೀವೇ ಆಯ್ಕೆ ಮಾಡಿಕೊಳ್ಳುವಂತ ಅವಕಾಶ ಇತ್ತು ಚುನಾವಣೆಯಲ್ಲಿ. ಆದರೆ ಯಾವುದೋ ಕಾರಣಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿ ಅದರ ಆಚೆಗೆ ಒಂದು ಮಹತ್ವದ ಬೆಳವಣಿಗೆ ಅನ್ನೋದ್ರೆ ಇಲ್ಲಿ ಉತ್ತರ ಧ್ರುವ, ದಕ್ಷಿಣ ಧ್ರುವ, ಬೇರೆ ಬೇರೆ ಎಲ್ಲ ದಿಕ್ಕುಗಳಲ್ಲಿರುವವೆಲ್ಲ ಒಟ್ಟಾಗಿದೆ. ಅದೊಂದು ಬಹಳ ಸಂತೋಷದ ಸಂಗತಿ. ಹಾಗಾಗಿ ಈ ಐಕ್ಯತೆ, ಈ ಸಂಘಟನೆ, ಇಷ್ಟು ಜನರು ಒಟ್ಟಾಗಿರುವಂಥದ್ದು ಬಹುಶಃ ಈ ಒಗ್ಗಟ್ಟು ಹೀಗೆ ಇದ್ರೆ ಒಂದು ರಾಜ್ಯ ಸಮ್ಮೇಳನವನ್ನ ಅಥವಾ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ಇಲ್ಲಿ ಕೊಡ್ಲಿಕ್ಕೆ ಆಲೋಚನೆ ಬರುವಷ್ಟು ಮಟ್ಟಿಗೆ ನೀವು ಆ ಎತ್ತರಕ್ಕೆ ಇವತ್ತು ನಡ್ಕೊಂಡಿದ್ದೀರಿ ಅಂತ ಹೇಳ್ತಾ, ಇವತ್ತು ಈ ಸಂದರ್ಭದಲ್ಲಿ KWJ ಚುನಾವಣೆ ಮುಗಿದ ಮೇಲೆ, ಎಲ್ಲ ಚುನಾವಣೆಗಳು ಮುಗಿದೋಗಿದೆ. ಆದರೆ ಇವಾಗ ನಮಗೆ ಇರುವಂಥದ್ದು ಏನ್ ಮಾಡ್ಬೇಕು ಅನ್ನುವಂಥದ್ದು. ಅದಕ್ಕೆ ನಮಗೆ ರಾಜ್ಯ ಕಮಿಟಿಗೆ ಮೊನ್ನೆ ನಡೆದಂತ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ವಿ. ಬೀದರ್ ಈ ತರ ಸಮಸ್ಯೆ ಆಗಿದೆ. ಹಾಗೆ ಮತ್ತೊಂದು ಚಿಕ್ಕಮಗಳೂರಿನಲ್ಲಿ ಈ ತರ ಸಮಸ್ಯೆ ಆಗಿದೆ ಅಂತ. ಅಲ್ಲಿ ಚಿಕ್ಕಮಗಳೂರಿನ ಕೂಡ ನಾವು ಹೋಗಿ ಆ ಸಮಸ್ಯೆಯನ್ನು ಅಟೆಂಡ್ ಮಾಡಿ ಅಲ್ಲಿ ಬಗೆಹರಿಸಿ ಬಂದೆವು.
ಆ ಜವಾಬ್ದಾರಿಯನ್ನು ಯಾರಿಗೆ ಕೊಡಬೇಕು ಅದನ್ನು ಕೊಟ್ಟು ಬಂದ್ವಿ. ಇಲ್ಲೂ ಕೂಡ ನಮ್ಮ ಬೈಲಾ ಪ್ರಕಾರ ನಮಗೆ ಇರುವಂಥದ್ದು, ರಾಜ್ಯ ಸಮಿತಿಗೆ ಇರುವಂಥ ಅಧಿಕಾರ ದಡ ಕಮಿಟಿ ಮಾಡಿ ಮುಂದೆ ಹೋಗುವಂಥದ್ದು. ಹಾಗಾಗಿ ಈ ಸಭೆಯಲ್ಲಿ ತಮ್ಮೆಲ್ಲರೂ ಇದ್ದೀರಿ, ಎಲ್ಲರೂ ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ, ನಿಮ್ಮ ಅಭಿಪ್ರಾಯಗಳನ್ನು ಫಾಸ್ಟಾಗಿ ಹೇಳಬೇಕು ಅಂತ ವಿನಂತಿ ಮಾಡ್ತೇನೆ. ಅಡ್ಸಾಲೆ ನಿಮ್ಮಿಂದಲೇ ಶುರು ಮಾಡಿಬಿಡಿ. ನಿಮ್ ಎನ್ಸಿಕೆ ಹೇಳ್ರಿ, ನೀವು ಹೊಡೆದೇ ಕುಡ್ದು ಹೆಸರು ಹೇಳ್ರಿ. ಆನಂದ್ ದೇವಪ್ಪ ಅವರಿಗೆ ಯುನಾನಿಮಸ್ ಆಗಿ ಮಾಡಬೇಕು ಅಂತಕ್ಕಂತ ನಾವು ಮೊದಲೇ ನಿರ್ಣಯ ತಗೊಂಡಿದ್ದೆವು. ಆ ನಿರ್ಣಯಕ್ಕೆ ನಾವು ಆನಂದ್ ದೇವಪ್ಪ ಅವರಿಗೆ ಅಧ್ಯಕ್ಷರಾಗಿ ಯುನಾನಿಮಸ್ ಆಗಿ ಮಾಡಬೇಕು ಅಂತ ನಾವು ವಿನಂತಿಯನ್ನು ಮಾಡ್ತೀವಿ. ತಕ್ಷಣ ಹೇಳಿದೆ, ನಾನು ಎಕ್ಸ್ಟ್ರೀಮ್ಲಿ ಸಾರಿ ಸರ್, ನಿಮ್ಮದೊಂದು ಮಾತು ಕೇಳಿಲ್ಲ ನಾವು. ಅದಕ್ಕಾಗಿ ಇಲ್ಲ ಆ ಗುಂಪು ಈ ಗುಂಪಿಂದ ಇರ್ತಕ್ಕಂಥ ಎಲ್ಲಾ ಪತ್ರಕರ್ತರು ಸೇರಿ ಆನಂದ್ ದೇವಪ್ಪ ಅವರಿಗೆ ಅಧ್ಯಕ್ಷ ಮಾಡ್ಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಮಾನ್ಯ ಅಧ್ಯಕ್ಷರೇ, ಅವತ್ತು ನಾವು ಸಭೆದಾಗ ಎಲ್ಲರೂ ಒಕ್ಕೋರ್ಲಿಂದ ಆನಂದ್ ದೇವಪುರ ಅಧ್ಯಕ್ಷ ಮಾಡ್ಬೇಕಂತ ಒಂದೇ ಮನಸ್ಸಿನಿಂದ ಪ್ರಾಮಾಣಿಕವಾಗಿ ಆಣಿ ಮಾಡಿ ಹೇಳ್ತಾ ಇದ್ದೀವಿ. ನಾವು ಅವರಿಗೆ ಅಧ್ಯಕ್ಷ ಮಾಡ್ಬೇಕಂತ ನಾವೆಲ್ಲ ಒಪ್ಕೊಂಡಿದ್ದೀವಿ. ಅದೇ ಎಲ್ಲರೂ ಕೂಡ ಹೇಳೋದು, ನಂದು ಅದೇ, ನನ್ನ ಗಂಡನ ಹೆಸರು ಬಸವರಾಜ್, ಎಲ್ಲರ ಹೆಸರು ಗಂಡನ ಹೆಸರು ಬಸವರಾಜ್ ಇದ್ದಂಗೆ ಎಲ್ಲರದು ಆನಂದ್ ದೇವಪ್ಪ ಅಂತದ, ಅವ್ರಿಗೆ ಮಾಡ್ಬೇಕಂತ ಒಕ್ಕೋರ್ಲಿ ಹೇಳ್ತೀವಿ. ಯಾರು ಕೋಟಿ ಹೋಗಲ್ಲ, ಕೋಟಿ ಹೋಗೋರು ಮನೆ ಮುಂದೆ ನಾ ಬಾಳ್ ಬಿದ್ದು ನಾನು ದಂಡ ನಮಸ್ಕಾರ ಹಾಕಿ ಅವ್ರಿಗೆ ನಾನು ಕ್ಷಮೆ ಕೇಳ್ತೇನೆ. ಅವ್ರಿಗೆ ನಾ ಕಾಲಿ ಬೀಳ್ತೇನೆ. ನಾನು ಯಾರು ಕೋಟಿ ಹೋಗ್ತಾರೆ ಅವ್ರಿಗೆ ಹೋಗಿ ನಾ ಕಾಲು ಬೀಳ್ತೇನೆ. ಹಾಂ ಸಾಕು, ಅವ್ರಿಗೆ ಮಾಡಿಬಿಡ್ರಿ. ನಮ್ದು ಎಲ್ಲರದು ಒಕ್ಕೊಲ್ಲದ. ನಮ್ಮ ಹೈಕಮಾಂಡ್ ಶಿವಣ್ಣ ತಗಡೂರ್, ನಾವು ನಿಮ್ಮ ಹೈಕಮಾಂಡ್. ಧನ್ಯವಾದ. ಬರ್ರಿ ಸಾಕಂಬರ್, ಬರ್ರಿ ಎದುರು ಮಾತಾಡ್ತೇ ಬರ್ರಿ. ಪತ್ರಕರ್ತರು ಅಂದ್ರೆ ಯಾರು ಒಂದೇ ಪತ್ರಕರ್ತರು ಅಂತಕ್ಕಂಥ ಘೋಷಣೆ ಆಗಿರ್ಬೇಕು. ಅದಕ್ಕಾಗಿ ನಾನು ವಿನಂತಿ ಮಾಡ್ತಿದ್ದ ರಾಜ್ಯಾಧ್ಯಕ್ಷರಿಗೆ ನಾನ್ ಮೀಡಿಯಾ ಅಂತಕ್ಕಂಥ ಭಾವನೆ ಬರಬಾರ್ದು ಅಂತ ಹೇಳಿ ಈ ಮೂಲಕ ಆನಂದ್ ದೇವಪುರ ಇವರಿಗೆ ಅಧ್ಯಕ್ಷ ಮಾಡಬೇಕಂತ ತೀರ್ಮಾನ ತಗೊಂಡು ಈಗ ಸಂಪಾದಕನ ಇಂಡಿಯಾ ಟುಡೇ ರಿಪೋರ್ಟರ್. ನಾನು ವೈಯಕ್ತಿಕ ಆದಂತ ಒಂದು ಪ್ರಶ್ನೆ, ನಿಮ್ಮ ಸಂಘದಲ್ಲಿ ನಿಜವಾದ ಪತ್ರಕರ್ತೆ ಸದಸ್ಯ ಇರ್ತಿರೋ ಅಥವಾ ಇಲ್ಲ? ನನಗೆ ವೋಟಿಂಗ್ ಪವರ್ ಇದ್ದಾಗ ನಾನು ವೋಟಿಂಗ್ ಪವರ್ ಯಾಕೆ ಡಿಲೀಟ್ ಮಾಡಿದ್ರೆ ಅದು ಹೇಳಿ ನಮಗೆ. ಡಿಲೀಟ್ ಮಾಡಿದ್ರೆ ವೋಟಿಂಗ್ ಪವರ್ ಮಾಡಿ ನಿಜವಾದ ಪತ್ರಕರ್ತರಿಗೆ ಮೆಂಬರ್ ಮಾಡಿ ಸರ್, ಮೆಂಬರ್ ಮಾಡಬೇಡಿ ಸರ್. ಆನಂದ್ ದೇವಪ್ಪ ಅವರಿಗೆ ಆಯ್ಕೆ ಮಾಡಿದ್ದಾರೆ ಸರ್, ದಯವಿಟ್ಟು ಮಾಡ್ಬಿಡಿ ಸರ್. ಸರ್, ಆನಂದ್ ದೇವಪ್ಪ ಅವರದಂತೂ ಕ್ಲಿಯರ್ ಇದೆ ಅಧ್ಯಕ್ಷ ಸ್ಥಾನಕ್ಕೆ. ಉಳಿದ 24 ಸ್ಥಾನಗಳಿಗೆ ಚುನಾವಣೆ ಮೂಲಕ ಏನಂತ ಅದು ಮಾಡ್ತಾರೆ. ನಮ್ದು ಪರ್ಸನಲ್ ಒಂದೇ ವಿಷಯ ನಮ್ದು ಸರ್, ನಮ್ದು ಈಗ ಐಡಿ ಕಾರ್ಡ್ ಕೊಟ್ಟಿಲ್ಲ ಸರ್. ನಮ್ಗೆ ಐಡಿ ಕಾರ್ಡ್ ಕೊಟ್ಟರೆ ಸರ್ ಹೋಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಸರ್. ನಮ್ಮ ಐಡಿ ಕಾರ್ಡ್ ಜೊತೆ ನಮಗೆ ಹೆಲ್ತ್ ಕಾರ್ಡ್ ಕೊಟ್ರೆ ಎಲ್ಲ ಹಾಸ್ಪಿಟಲ್ ನಮ್ಗೆ ಫ್ರೀ ವ್ಯವಸ್ಥೆ. ಅದು ಮಾತಾಡೋದು. ಓಕೆ, ಥ್ಯಾಂಕ್ ಯು. ಓಕೆ, ಅಲ್ಲ ಅದನ್ನು ಮಾಡೋದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಸಂಶಯ ಮಾಡಬೇಕು ಅಂತ ಬಂದಿದ್ದು. ಎರಡನೇದು, ಈಗ ಮಾತಾಡಿದ್ರು ನಮ್ದು ಅಂತ ಲಾಸ್ಟ್ ಇಯರ್ ಕೂಡ ನಾವು 20 ಅಪ್ಲಿಕೇಶನ್ ಹಾಕಿದ್ದೇವೆ ಕಾರ್ಡ್ ಹಾಕಬೇಕಾದ್ರೆ. ಬಟ್ ನಮ್ಗೆ ಬಂದಿದ್ದು 14 ಕಾರ್ಡ್ ಅಷ್ಟೇ. ಅದಕ್ಕಿಂತ ಮೊದಲು ಹಾಕೋ ಟೈಮ್ ನಾವು ಕೂಡ 18 ಅಪ್ಲಿಕೇಶನ್ ಹಾಕಿದ್ದೇವೆ ನಾವು. ನಮ್ಗೆ ಬಂದಿದ್ದು 10 ಕಾರ್ಡ್ ಅಷ್ಟೇ. ಕೆಲವೊಂದು ಕಾರ್ಡ್ ಬಂದಾಗ ಕೂಡ ಇಲ್ಲಿ ಬಂದಾಗ ಇದು ಆಗ್ತದೆ, ಪ್ರಾಬ್ಲಮ್ ಆಗ್ತದೆ. ಅವು ಏನು ವಾಪಸ್ ಅವ್ರಿಗೆ ದುಡ್ಡು ಬರ್ತಾ ಇಲ್ಲ. ನೆಕ್ಸ್ಟ್ ಅವರಿಂದ ಅಲ್ಲಿಂದೆಲ್ಲ ಮೆಂಬರ್ಗಳಿಂದ ನಮ್ಮ ಜೊತೆ ಕಿರಿಕಿರಿ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಿಮ್ ಗಮನಕ್ಕೆ ಬರ್ತಾರೆ. ಸಂಪಾದಕ ಸರ್ವ ಸದಸ್ಯರು ಸೇರಿ ಸರ್ವಾನುಮತದಿಂದ ನಾವು ಆನಂದ್ ದೇವಪ್ಪ ಅವರಿಗೆ ಏನದ ಆಯ್ಕೆ ಮಾಡ್ಲಿಕ್ಕೆ ಏನದ ಆ ಪ್ರಕ್ರಿಯೆ ಪೂರ್ಣಗೊಳಿಸಿದ್ವಿ. ರಾಜ್ಯ ಸಮಿತಿಯ ಸನ್ಮಾನ್ಯ ಅಧ್ಯಕ್ಷರು ಹಾಗೂ ಸಂಘಟಕರ ಎದುರಿಗೆ ನಮ್ಮ ಅಹವಾಲು ಏನು ಅಂತಂದ್ರೆ, ಅಡಾಕ್ ಕಮಿಟಿ ಮಾಡ್ಲಾರ್ದೆ ಯಾವಾಗ ಸರ್ವಸಮ್ಮತಿಯಿಂದ ನಾವು ಆಯ್ಕೆ ಮಾಡಿದೀವಿ ಅಂತಂದ್ರೆ ತಾವು ಅದಕ್ಕೆ ಅನುಮೋದನೆ ಕೊಡಬೇಕು. ಆನಂದ್ ದೇವಪ್ಪ ಅವರಿಗೆ ಏನದ ಅಂತ ಅಧ್ಯಕ್ಷ ಸ್ಥಾನ, ಹಾಗೇನೆ ಉಳುಕಿದು ಎಲ್ಲ ಪದಾಧಿಕಾರಿಗಳ ನೇಮಕ ತಾವು ಮಾಡ್ಬೇಕಂತ ಹೇಳಿ ನನ್ನ ಮನವಿ ಇದೆ. ಸಂಘ ಅಲ್ಲ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇರುವಂತವರು, ಸಮೂಹ ಮಾಧ್ಯಮದಲ್ಲಿ ಇರುವಂತವರು, ಇನ್ಕ್ಲೂಡಿಂಗ್ ಆಕಾಶವಾಣಿ ಎಲ್ಲರೂ ಇದ್ದಾರೆ. ನಿಮ್ಮ ಸುಮ್ಮನೆ ನೀವು ಪ್ರಸ್ತಾಪ ಮಾಡಿದ್ರಿಂದ ನಿಮ್ ಗಮನ ಕೇಳ್ತಾ ಇದ್ದೀನಿ. ಇವತ್ತು ಪಕ್ಕದ ಜಿಲ್ಲೆಯಲ್ಲಿ ಬಿಜಾಪುರದಲ್ಲಿ ಅಧ್ಯಕ್ಷರಾಗಿದ್ರು TV9 ಅಶೋಕ್ ಅಂತೇಳಿ, ಅವನು ಅಧ್ಯಕ್ಷ, ಒಬ್ಬ ಕಾಮನ್ ಮೆಂಬರ್ ಆಗಿ ನಮಗೆ ಪರಿಚಯ ಆದಂತನು. ಆದ್ರೆ ಕಳೆದ ಸಮ್ಮೇಳನದಲ್ಲಿ ತುಂಬಾ ಕೆಲಸವನ್ನ ಮಾಡಿಕೊಟ್ಟಂತವನು ಇವತ್ತು ಅಧ್ಯಕ್ಷ ಆಗಿದ್ದಾನೆ. ತುಮಕೂರಿನಲ್ಲಿ ಕಳೆದ ಬಾರಿ ಸಮ್ಮೇಳನ ಮಾಡಿದ ಸಂದರ್ಭದಲ್ಲಿ ನಮಗೆ ಸಾಥ್ ಕೊಟ್ಟಂತರು. ಒಬ್ಬ ಕ್ಯಾಮ್ರಾಮ್ಯಾನ್, ಸುವರ್ಣ ಟಿವಿಯ ಕ್ಯಾಮ್ರಾಮ್ಯಾನ್ ಅಧ್ಯಕ್ಷ ಆಗಿದ್ದಾನೆ. ವೆರಿ ಗುಡ್. ಆಯ್ತಾ? ಚಿಕ್ಕಬಳ್ಳಾಪುರದಲ್ಲಿ ಒಂದು ಟಿವಿಯ ಸುವರ್ಣ ಟಿವಿಯ ಹೆಡ್ ಅಂದ್ರೆ ಅದು ರಿಪೋರ್ಟರ್, ಅದರ ಅಧ್ಯಕ್ಷ ಆಗಿದ್ದಾನೆ. ಹಿಂದೆ ಉದಯ ಟಿವಿಯಲ್ಲಿ ವರದಿಗಾರ ಆಗಿದ್ದಂತ ಶ್ರೀನಿವಾಸ ಇಂಡಾಜೆ ಇದರಲ್ಲಿ ಮಂಗಳೂರಿನಲ್ಲಿ ಅಧ್ಯಕ್ಷರಾಗಿದ್ದಾರೆ. ಈಗ ನಿಮಗೆ ಹೇಳ್ತಾ ಹೋದ್ರೆ ತುಂಬಾ ಜನ ಇದ್ದಾರೆ, ಎಲ್ಲರೂ ಇದ್ದಾರೆ ಇದರಲ್ಲಿ. ವಾರ್ತಾ ಭಾರತಿಯವರು ಅಧ್ಯಕ್ಷರಾಗಿದ್ದಾರೆ. ತುಂಬಾ ಈ ಬಾರಿ ವಾರ್ತಾ ಭಾರತಿಯವರು ಇದರಲ್ಲಿ ಅದು ಮಂಗಳೂರಿನಲ್ಲಿ ಪುಷ್ಪರಾಜ್ ಅಂತೇಳಿ ಅಧ್ಯಕ್ಷರಾಗಿದ್ದಾರೆ. ಇದು ಒಬ್ಬರಿಗೆ ಸೀಮಿತ ಆಗಿರುವಂತಹ ಸಂಘಟನೆ ಅಲ್ಲ.
ಹಾಗೆ ಒಂದು ಸಣ್ಣ ಪತ್ರಿಕೆ ನಡೆಸುವಂತವ್ರು ಇದು ಚಾಮರಾಜನಗರದಲ್ಲಿ ಅವರು ಅಧ್ಯಕ್ಷರ ರೇಣುಕಾ ಸ್ವಾಮಿ ಅಲ್ಲ ರೇಣುಕಾ ಸಿದ್ಧಲಿಂಗ ಸ್ವಾಮಿ ಅಂತೇಳಿ. ಹಾಗೆ ಹಾಸನದಲ್ಲಿ ಒಂದು ಲೋಕಲ್ ಪೇಪರ್ ನಡೆಸ್ತಾರೆ. ಕಳೆದ ಬಾರಿ ಇಲ್ಲೇ ಸಮಾರಂಭಕ್ಕೆ ಬಂದಿದ್ರು ಕೆಂಚೇಗೌಡರು ಅಂತ ಅವರು ಅಧ್ಯಕ್ಷರಾಗಿದ್ರು, ನೀವೇ ಕರೆದಿದ್ರಿ. ಎಲ್ರಿಗೂ ಮುಕ್ತ ವೇದಿಕೆ ನೀವು ಹೆಂಗ್ ಬಳಸ್ಕೊತೀರಿ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಎಲ್ಲರ ಒಡನಾಟ ಬಹಳ ಮುಖ್ಯ. ಈ ದೃಷ್ಟಿಯಲ್ಲಿ ನಿಮ್ಮ ಗಮನಕ್ಕೆ ಇರಲಿ. ನಿಮಗೂ ಕೂಡ ಮುಂದೊಂದು ದಿನ ಈ ತರದ ಅವಕಾಶಗಳು ಬರ್ಲಿ ಅಂತೇಳಿ ನಾನು ಆಶಿಸ್ತೀನಿ. ನೀವು ಮುಂದೆ ಬನ್ನಿ. ನಿಮ್ಮಾಗೆ ನಾನು ಎಲ್ಲೋ ಒಂದ್ ಕಡೆ ಕೂತು ಕ್ವಶನ್ ಕೇಳ್ತಾ ಇದ್ದೆ. ಇವತ್ತು ಎಲ್ರಿಗೂ ಅವಕಾಶಗಳು ಸಿಕ್ಕಿದೆ. ಅದ್ರ ಜೊತೆ ಸಂಘ ಇದೆ ಅಂತೇಳಿ ನಿಮ್ಮ ಜೊತೆ ನಾವು ಸಂಘ ಇದೆ ಅಂತೇಳಿ ನಾವು ಭಾವಿಸ್ತೀವಿ. ಇವತ್ತು ನಮ್ಮ ಎದುರುಗಡೆ ಇರುವಂತ ವಿಚಾರವನ್ನು ನಮಗೆ ಬೈಲಾದಲ್ಲಿ ಸಂವಿಧಾನದತ್ತವಾಗಿ ನಮ್ಗೇನು ಬೈಲಾ ಇದೆ ಅದರ ಪ್ರಕಾರನೇ ನಾವು ನಿರ್ಣಯವನ್ನು ತೆಗೆದುಕೊಳ್ಳೋದು. ಯಾರೋ ಹೇಳಿದ್ರು ಅಂತೇಳಿ ನಿರ್ಣಯವನ್ನು ತೆಗೆದುಕೊಳ್ಳೋದಿಲ್ಲ, ಅದನ್ನೆಂತ ಭಾವಿಸ್ಬೇಡಿ. ಯಾಕೆಂದ್ರೆ ಇವತ್ತು ನಮಗೆ ಇರುವಂತದ್ದು ರಾಜ್ಯ ಸಂಘದಲ್ಲಿ ರಾಜ್ಯ ಕಮಿಟಿಗೆ, ಯಾಕೆಂದ್ರೆ ಚುನಾವಣೆ ನಿಮ್ಗೆ ಎಲ್ಲರಿಗೂ ಮುಕ್ತ ಅವಕಾಶ ಇತ್ತು, ನೀವು ಬಳಸ್ಕೊಟ್ಟಿಲ್ಲ. ಅದ್ರ ಆಚೆಗೆ ಬಂದಿದ್ದೀರಿ. ಈಗ ಆದರೆ ಆಚೆಗೆ ಬಂದ ಮೇಲೆ ಎಲ್ಲರ ಸರ್ವಸಮ್ಮತದ ಅನೇಕ ಅಭಿಪ್ರಾಯಗಳನ್ನ ಇಲ್ಲಿ ವ್ಯಕ್ತಪಡಿಸಿದ್ರಿ. ಹಾಗಾಗಿ ನಮ್ಗೆ ಇವತ್ತು ಅಡಾಕ್ ಕಮಿಟಿ ಮಾಡ್ಲಿಕ್ಕೆ ನಮಗೆ ಪವರ್ ಇದೆ, ಅವಕಾಶ ಇದೆ. ಆ ಅವಕಾಶವನ್ನ ಬಳಸ್ಕೊಂಡು ಈ ಸಭೆಯಲ್ಲಿ ನಿರ್ಣಯವನ್ನ ಪ್ರಕಟ ಮಾಡ್ತಾ ಇದ್ದೀರಿ. ಅಡಾಕ್ ಕಮಿಟಿಯಿಂದ ತಕ್ಷಣ ಒಬ್ಬರೇ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಕನಿಷ್ಠ 3 ಜನ ಅಥವಾ 5 ಜನ ಇರಬೇಕು. ಹಾಗಾಗಿ ಆ ಅಡಾಕ್ ಕಮಿಟಿಗೆ ಯಾರು ಚೇರ್ಮನ್ ಅನ್ನೋದು ಬಹಳ ಮುಖ್ಯ. ಅದನ್ನು ಕೂಡ ಇಲ್ಲಿ ಪ್ರಕಟ ಮಾಡ್ತಾ ಇದ್ವಿ. ಇದಾದ ಮೇಲೆ ಒಂದು ಸಭೆ ಆದ್ಮೇಲೆ, ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಆದ್ಮೇಲೆ, ಆ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪ ಆಗಿ ಮತ್ತೆ ಇದೇ ವಿಷಯಗಳನ್ನ ಮತ್ತೆ ಏನು ಅವರು ರೆಗ್ಯುಲರೈಸ್ ಮಾಡಬೇಕು ಅನ್ನೋ ವಿಚಾರ ಬಂದಾಗ ನಮ್ಮ ಎದುರುಗಡೆಯಲ್ಲೂ ಬರುತ್ತೆ, ನಿಮ್ಮ ಎದುರುಗಡೆಯಲ್ಲೂ ಎಲ್ಲರ ಸಹಮತ ಇರುವಂತ ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡಿ ಮುಂದೆ ಮುಂದುವರಿಸಿಕೊಂಡು ಹೋಗುವಂತ ಕೆಲಸವನ್ನು ಕೂಡ ಮಾಡ್ತೀವಿ. ಹಾಗಾಗಿ ಇವತ್ತು ಅಡಾಕ್ ಕಮಿಟಿ ಒಳಗಡೆ ಅಡಾಕ್ ಕಮಿಟಿಯ ನಮ್ಮ ಅಧ್ಯಕ್ಷರಾಗಿ ಇವತ್ತು ಆನಂದ್ ದೇವಪ್ಪ ಅವರನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆಯ್ಕೆ ಮಾಡಿದ್ವಿ. ದಯಮಾಡಿ ಆನಂದ್ ದೇವಪ್ಪ ಅವರು ಬರಬೇಕು ಅಂತ ವಿನಂತಿ ಮಾಡ್ತೀನಿ. ಹಾಗೆ ಅಡಾಕ್ ಕಮಿಟಿಯ ಮತ್ತೊಬ್ಬರು ಸದಸ್ಯರಾಗಿ ಶಿವಕುಮಾರ್ ಸ್ವಾಮಿ ದಯಮಾಡಿ ಎಲ್ಲಿದ್ದೀರಿ, ಅವರು ಕೂಡ ಇಲ್ಲಿ ಬರಬೇಕು ಅಂತ ವಿನಂತಿ ಮಾಡ್ತೀನಿ. ಮತ್ತೊಬ್ಬರು ಸದಸ್ಯರಾಗಿ ಅಪ್ಪಾರಾವ್ ಅವರು ಎಲ್ಲಿದ್ದೀರಿ, ದಯವಿಟ್ಟು ವೇದಿಕೆಯಲ್ಲಿ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ಯಾಕೆ ಇದನ್ನ ಆಯ್ಕೆ ಮಾಡಿದೀವಿ ಅಂತ ನೀವು ಕೇಳಬಹುದು. ನಮ್ಮ ಸಂಘದ ಸುದೀರ್ಘ ಅವಧಿ ಒಳಗಡೆ ಒಬ್ಬರು ಪ್ರಧಾನ ಕಾರ್ಯದರ್ಶಿಯಾಗಿ ಆ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಬಂದಿರೋದ್ರಿಂದ ಆ ಕಮಿಟಿಯ ಒಳಗಡೆ ಆ ಅವಕಾಶವನ್ನು ಕೊಟ್ಟಿದ್ದೀವಿ. ಇವರು ಫುಲ್ ಫ್ಲೆಡ್ಜ್ ಕಮಿಟಿಯನ್ನ ಮಾಡಲಿಕ್ಕೆ ಅವಕಾಶ ಇದೆ. ಇವರು ನ್ಯಾಷನಲ್ ಕೌನ್ಸಿಲ್ ಇಂದ ಒಬ್ಬರನ್ನ ಆಯ್ಕೆಯನ್ನ ಮಾಡಿದ್ದೀವಿ. ಹಾಗಾಗಿ ಈ ಅಡಾಕ್ ಕಮಿಟಿಯ ಚೇರ್ಮನ್ ಆಗಿ ಇವತ್ತು ಈ ಸಭೆ ಒಳಗಡೆ ಆನಂದ್ ದೇವಪ್ಪ ಅವ್ರನ್ನ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಆಯ್ಕೆ ಆಗಿದ್ದಾರೆ ಅಂತ ಘೋಷಣೆ ಮಾಡಲಿಕ್ಕೆ ಬಯಸ್ತೇನೆ. ನಿಮ್ಮೆಲ್ಲರ ಪ್ರೀತಿಯ ವಿಶ್ವಾಸ ಅವರ ಜೊತೆ ಇರಲಿ. ಅವರಿಗೆ ಈಗ ಶುಭಾಶಯಗಳನ್ನ ಕೋರೋಣ. ಜೊತೆಗೆ ಅದನ್ನ ಎಲ್ಲರೂ ಕೂಡ ಮುಂದೆ ಬರುವಂತ ಎಲ್ಲರಿಗೂ ಅವಕಾಶಗಳಿದೆ. ಪ್ರತಿ ತಾಲೂಕಿನಿಂದಲೂ ಕೂಡ ಒಬ್ಬೊಬ್ರು ಕಮಿಟಿಯ ಮೆಂಬರ್ ಅನ್ನ ಮಾಡಿಕೊಂಡು ಫುಲ್ ಫ್ಲೆಡ್ಜ್ ಕಮಿಟಿಯನ್ನ ಮಾಡಿಕೊಂಡು ಬನ್ನಿ ಅಂತೇಳಿ ವಿನಂತಿ ಮಾಡಿ ಎಲ್ಲರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸಭೆಯಲ್ಲಿ ಭಾಗಿಯಾಗಿದ್ದಕ್ಕೆ ನಮ್ಮೆಲ್ಲರಿಗೆ ಅಭಿನಂದನೆ.